ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. 15 ದಿವಸ ಆದಮೇಲೆ ಇವತ್ತು ಕಾಲೇಜಿಗೆ ಬಂದಿದ್ದೀನಿ. ಹೆಂಗಿರ್ತದೇನೋ ಗೊತ್ತಿಲ್ಲ. ಅದು ಹೆಂಗೆ ಬಂದಿದ್ದೀನಿ ಅಂತಂದರೆ 8:30ಗೆ ಆಲಿಮ್ ಕ್ಲಾಸ್ ಆಗೋಗಿದೆ. ಇವಾಗ 10:35ರಿಂದ 10:50ವರೆಗೂ ಒಂದು ಬ್ರೇಕ್ ಐತೆ. ಆ ಬ್ರೇಕನ್ನು ಹೋಗ್ತಾ ಇದ್ದೀನಿ ಸೆಕೆಂಡ್ ಅವರ್ ಕ್ಲಾಸ್ಗೆ. ನೋಡ್ಬೇಕು ಏನೇನು ಕತೆ ಎತ್ತೈತೆ ಅಂತ. ಅಟೆಂಡೆನ್ಸ್ ಇನ್ನು ಅಕೌಂಟ್ ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಅಂಕಲ್ ಆಯ್ತಾ ನಾಷ್ಟ? ಹೆಲ್ಮೆಟಿಗೆ ಹೋಗಿರ್ತೀನಿ ಇಲ್ಲಿ. ಅಟೆಂಡೆನ್ಸ್ದು ಇವತ್ತು ಓಪನ್ ಮಾಡ್ತೀನಿ ಅಕೌಂಟು. ಫಸ್ಟ್ ಡೇ ಆಫ್ 4th ಸೆಮ್. ಇವತ್ತು ಏನಾದ್ರು ಓಪನ್ ಮಾಡಿದೆ ಅಂತಂದರೆ 1% ಇಲ್ಲ 2% ಜಾಸ್ತಿ ಆಗ್ತದೆ. ಆಲ್ಮೋಸ್ಟ್ ಅಲ್ಲಿ 30 ಕ್ಲಾಸ್ ಆಗೋದು ಟೋಟಲ್ಲು. ಓವರಾಲ್ 30 ಕ್ಲಾಸು. ಇವಾಗ 2 ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅದು 1 ಗಂಟೆವರೆಗೂ ಮಾತ್ರ. ತಿರ್ಗಿ ಆಮೇಲೆ ಅದು ಮಾಡಲ್ಲ. ಎಲ್ಲೋ ಬಿಟ್ಟ ನಿಂದ ಅಕ್ಕಿನ? ಅಕ್ಕಿ ಎಲ್ಲಿ ಬಿಟ್ಟು? ಮಲ್ಗಟ್ಟ ಕಣ್ಣಿಗೆ ಕಾಣವಲ್ಲ ದೊಡ್ಡ ಮನುಷ್ಯ ಚಿಕ್ಕ ಚಿಕ್ಕವರೆಲ್ಲ ಕಣ್ಣಿ ಕಣ್ಣಂಗೆ ಹೋಗಿದ್ರು ತಿರ್ಗಾಡೋ ಬಾರಲ್ಲ. ಆಯ್ ಅಕೌಂಟ್ ಓಪನ್ ಮಾಡ್ತೀನಿ ಇವತ್ತು. ಇರಲಿ ಚಿಕ್ಕವರ ಕಣ್ಣಿ ಕಾಣಲ್ಲ. ಯಾರು ಹೇಳಿದ್ ಬರಲ್ಲ ಅಂತ? ನನ್ನೆಲ್ಲ ಕೇಳೋದು. ಅಲ್ಲಿ ಕೂಗ್ತಾನೆ ಇದ್ದೀನಿ ಸುದೀಪ ಅಂತ ತಿರ್ಗಿ ನೋಡೋವಲ್ಲು. ಯಾವ್ದು ಹಿಂಗಾಗ್ಬಿಟ್ಟಿದ್ದೀವಿ ಇಷ್ಟಪ್ಪ ಬಿಟ್ಟಿದ್ದು ದೊಡ್ಡಿ ಆಗ್ಬಿಟ್ಟಿದ್ಯಲ್ಲೋ. ಯಾವ್ದಕ್ಕೆ ಸರಿಯಾಗಿ ಯಾರು ಮಾಡಿಕ್ಕಿದ್ದು ರಸದಲ್ಲಿ? 2 ತಿಂಗಳು ಆದ್ಮೇಲೆ ನೋಡಿ ಇಷ್ಟಪ್ಪ ಆಗಿದೆ. ಹಾಂ ನೀವೆಲ್ಲ ಫ್ರೆಂಡ್ಸು ನಮಸ್ಕಾರ. ಮನೆಯಲ್ಲಿ ನೋಡಿ ಮಾಡಿ ಸ್ನೇಹ ಮಾಡ್ರೋ ಗೊತ್ತಿರೋ ಜೊತೆ ಬೇರೆ ಅಂತಾರೆ. ಸುಳ್ಳು ಹೇಳಿ ಕಾಲೇಜ್ ಬಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಅಟೆಂಡೆನ್ಸ್ ತೆಗಿ. ಮೋಸಗಾತಿ 60 ನೀವೆಲ್ಲ ಫ್ರೆಂಡ್ಸು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫಸ್ಟ್ನೇ ದಿನ ಕಾಲೇಜಿಗೆ ಬಂದಿರೋದು ಯಾರು? ಫಸ್ಟ್ನೇ ದಿನ ನಾವು ಕ್ಲಾಸ್ ಅಲ್ಲ ಮಾಸ್. ನೀವು ಮಾಸ್ ಇದೆ. ನಿನ್ ಬ್ಲಾಗ್ ಏನಾದ್ರು ನನ್ನ ಕೇಳ್ತಾರೆ, ಮಂಜ ಕ್ಲಾಸ್ಗೆ ಹೋಗ್ತೀರಾ, ನೀನ್ ಯಾಕೆ ಕ್ಲಾಸ್ಗೆ ಹೋಗ್ತಿದ್ಯಾ ದಿನ ಅಂತ. ನೋಡ್ದ ಮನೇಲೆಲ್ಲ ಸುಳ್ಳು ಹೇಳಿ ಬರ್ತಿದ್ದೀನಿ ಅನ್ಕೊಂತಾರೆ. ಏನ್ ಮಾಡೋದು? ನನಗೆ VIP ನಂದು ಇವಾಗ ಪರ್ಮಿಷನ್ ಕೊಡೋದು. ನನಗೆ ಬೇಕಾದ್ರೆ ಬರ್ಬೋದು, ಇಲ್ಲ ಸರಿ ಎಗ್ರಕೋ. ಗೈಸ್ ಇದೇ ಕ್ಲಾಸ್ ನಂದು. ಎಲ್ಲ ಹಿಂದೆ ಮಾಡ್ತೀವಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗೆ ನಾವು ಕ್ಲಾಸ್ ಅಲ್ಲ. ಯಾವ ಸಬ್ಜೆಕ್ಟ್ ಇದು? ಎಷ್ಟು ಕ್ಲಾಸ್ ಆಗೋ ಅಲ್ಲೇ? ನೀವೆಲ್ಲ ಫ್ರೆಂಡ್ಸು ಬದ್ಮಾಶ್ ಕೂಡ. ಅಟೆಂಡೆನ್ಸ್ 75% ಆಗೈತೆ. ಅದೇ ಒಂದು ನೋಡ ಇಲ್ಲಿ ಎಷ್ಟೈತೆ ನೋಡು. ಎಷ್ಟು 40% ನೋಡ್ರಿ. ನಾನು ಕಾಲೇಜಿಗೆ ಬರ್ದಂಗೆ 3%. ನನ್ನ ಕಾಲೇಜಿಗೆ ಬಂದು 35%. ಏ ಗೊತ್ತಾರೆ ವಿಚಿತ್ರ ಹೊಡಿತಿಲ್ಲ ಎಷ್ಟೆಲ್ಲ. ಏನಾಗೈತೆ? ಯಾಕೆ ಹಿಂಗೆ ಕಾಣ್ತಾ ಇದ್ದೀವಿ? ಆ ಕಡೆ ಬಂದು ಹೋಗಿರೋದು. ಸರಿ ಪಾಠ ಮಾಡಕ್ಕಳ. ಗೈಸ್ ಲಾಸ್ಟ್ ಬೆಂಚ್ ನಾವು. ಫಸ್ಟ್ ಡೇ ಬಂದಿರೋದು. ಇವಾಗ ಹೋಯ್ತಾರೆ. ಇವಾಗ ಸ್ಟಾರ್ಟ್ ಆಗೋದೆ. ನೋಡ್ದೇನೆ ರೀ ಗೈಸ್. ಡ್ರೀಮು ನಂದು ತರಬೇಕಾಯ್ತು, ಮಿಸ್ ಮಾಡಿ ತರಲಿಲ್ಲ. ನಾನು ಯಾವಾಗ ತೊಗೊತಾನೆ ಅಂತ. ಇವನೆಲ್ಲ ಸ್ಕೂಲ್ ಹುಡುಗ. ಯಾವ್ದು ಯೂನಿಫಾರ್ಮ್ ಇದು? ಇದೇನು ಯೂನಿಫಾರ್ಮ್ ಕಾಲೇಜ್ದು? ಹೆಂಗಿದ್ದೀರಾ ಸಮಾಚಾರ? ಮನೆ ಕಡೆ ಕೆಲಸ ಕಾರ್ಯ ನಾವು ಗೊತ್ತಾ ಯಾರು ಅಂತ? ಕಳ್ಳ ಗೈಸ್ ನೋಡ್ರಿ. ಕ್ವಿಜ್ನ ಚಾಟ್ ಜಿಪಿಟಿ ಕಡೆ ಆನ್ಸರ್ ಮಾಡ್ತಾವನೆ. ದೊಡ್ಡ ಕಳ್ಳನು ನಾನು. ಕಳ್ಳ ಇದನ್ನೆಲ್ಲ ಸೆಲ್ಫ್ ಫೀಡ್ ಮಾಡ್ಬೇಕಣ್ಣ. ನೀನು ಮನ್ಸಲ್ಲಿ ಮಾಡ್ಬೇಕಣ್ಣ. ಪ್ರೈಮರಿ ಗೋಲು ಡಾಟಾ ಸೈನ್ಸ್ ಆನ್ಸರು ಮನ್ಸಲ್ಲಿದ್ರೆ ತಲೆಯಲ್ಲಿದ್ರೆ ಮಾತ್ರ ಮಾಡಬೇಕು. ಕಾಪಿ ಮಾಡಬೇಕು. ನೋಡಿ ಚಾಟ್ ಜಿಪಿಟಿ ಆಗ್ತಾನೆ ಗೂಗಲ್. ನಿಮಗೆ ಚಾಟ್ ಜಿಪಿಟಿ ಕೊಟ್ಟಿದ್ದೀವಿ. ಎಷ್ಟೊತ್ತು ಟೈಮು? 2 ತಿಂಗಳು ಗಾಯ್ಸ್. ಕ್ಲಾಸೆಲ್ಲ ಮುಗೀತು. 2 ತಿಂಗಳಾದ್ಮೇಲೆ ಕ್ಲಾಸಿಗೆ ಬಂದರೆ ಹೆಂಗಿತ್ತು ಅಂತೀರಿ? ರಿಯಾಕ್ಷನ್ನು ಹೆಂಗಿತ್ತು ನಿಮ್ಗೇನು ಬಿಡಿ? ಅಲ್ಲೇ 15 ಸಾವಿರ ನಿಮ್ದೆಲ್ಲ. ನಮ್ದೇನಿಲ್ಲ ಅಲ್ಲಿ. ನಾನಂತೂ ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಎಕ್ಸಾಮ್ಗೆ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ತಲೆ ಕೆಟ್ಟೋಯ್ತು. ಒಂದೇ ಸಬ್ಜೆಕ್ಟ್ ತಂದಿದ್ದು, ಅದಕ್ಕೂ ಶೂಟ್ ಹೊಡ್ಬಿಟ್ಟು ಸರಿಯಾಗಿ. ಯಾವ ಸಬ್ಜೆಕ್ಟ್ ಹೆಸರು ಹೇಳು ಈಗ. ಅದ್ಯಾವ್ದಲ್ಲ ಅದು? ಹೇಳು ನೀನು. ಅವ್ನಿಗೂ ಗೊತ್ತಿಲ್ಲ ಅಂತ ನಂಗೆ ಗೊತ್ತು, ನನಗೆ ಗೊತ್ತು ಯಾವ್ದಂತ. ಅದ್ಯಾವ್ದೋ ಸ್ಟ್ರಾಟಜಿಕ್ ಎಮರ್ಜಿಂಗ್ ಟ್ರೆಂಡ್ಸ್ ಏನೋ ಇನೋವೇಷನ್. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಅದ್ಯಾವ್ದು ನಮ್ಮ ಮಾರ್ಕೆಟಿಂಗ್ ಹಚ್ಚಾರು. ಯಾವ್ದೋ ಫಿನಾನ್ಸ್ ಇದಕ್ಕೆ ಗೊತ್ತಿಲ್ಲ ಕಣೋ. ಅದ್ಯಾವ್ದೋ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಇತ್ತಲ್ಲ. ಡಾಟಾ ಸೈನ್ಸ್ ಅಂತ ಇದ್ದಿದ್ದು ಅದು. ಡಾಟಾ ಸೈನ್ಸ್ ಟಾಪಿಕ್ ಅಲ್ಲ ಅದು. ಸಬ್ಜೆಕ್ಟ್ ಹೆಸರು ಬೇರೆ ಕಳ್ಳ. ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಏನೋ. ಅಯ್ಯೋ
ಅದಿದೇನು ಹಿಂಗೆ ಗಾಯ್ಸ್ ಇವತ್ತು ಕಾಲೇಜಿಗೆ ಬಂದಿದ್ದು ಉದ್ದೇಶನೇ ಬೇರೆ. ಕಾರ್ಡ್ ಕೊಟ್ಟವನ ಅಂತ ಮುಂದೆ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೀನಿ, ಸಿಕ್ತವ್ರಿಗೆ ಸಿಗ್ದಿಲ್ದವ್ರಿಗೆಲ್ಲ ಆನ್ಲೈನ್ ಕಳಿಸ್ಬಿಟ್ಟು ವಾಟ್ಸಪ್ಪಲ್ಲಿ ಜೈ ಅನ್ಸ್ತೀನಿ. ಇವಾಗ ಸಮಿತ್ ಅವ್ರ ಕಡೆಯಿಂದ ಊಟ ಡಿಸ್ಟ್ರಿಬ್ಯೂಷನ್ ಇದೆ, ತಿಂದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಸರಿ ಎಲ್ಲ ಬಂದ್ಬಿಡಿ. ಹಾಂ ಕೈಗೆ ಫೋನ್ಪೇ ತೋರ್ಸು ಎಷ್ಟೇ ಬ್ಯಾಲೆನ್ಸು ಅಷ್ಟು ಮೇಲೆ ಇದ್ರೆ ಕೇಳಿ ಕಂಡಿದ್ದ ನಮ್ದೇನೆ ಬ್ಯಾಲೆನ್ಸ್. ನೋಡಿ 40,000 ಆಮೇಲೆ ಇದ್ರೆ ಡಬಲ್ ಹೇಳ್ತಾ ಇದ್ದಾನೆ ಅವನು. ಇದಾರೆ ಆಯ್ತು ಆಯ್ತು ಕಿರಣ ನಿಂಗೆ ಏನು ಬೇಡ ನೋಡಕ್ ಬಂದ ಅಲ್ಲ ಅಪರೂಪ ಕಾಲೇಜಿಂದ ಏನಕ್ಕೆ ಬಂದೆ ಅಂತ ಇದ್ದೀರಾ ಇಬ್ರು ಅಂತ ಫ್ರೆಂಡ್ಸು ನೀವೆಲ್ಲ ಇಲ್ಲ ಮಕ್ಕಳು ಇಬ್ರು 44% ಅಟೆಂಡೆನ್ಸ್ ಸಿಕ್ಕಂಡು ಆಡ್ಕೊಂತ ಇದ್ದೀರಾ. ಒಂದು ಕಾಲದಲ್ಲಿ 98% ಮೇಂಟೈನ್ ಮಾಡಿದ ಮಗ ನಾನು. ಅದೇ ಅದೇ ಗೊತ್ತು ಬಿಡು. ಕಾಲ್ ಮಾತ್ರ ನನ್ನ ಯಾರು ಕೇಳೋದು ಕಾಲೇಜಲ್ಲಿ ಮಕ್ಕಳು ಕಣೆ ಯಾರು ಬಂದಿದ್ದಾನೆ ಮಕ್ಕಳಿಸ್ಕೊಂಡ ಇಬ್ರು ಈ ನಂಬರ್ ಮಾಡಿದ್ದು ಆ ಕಡೆ ನಡಿ ಅಂತ ಜೋರಾಗಿ ಮಾತಾಡ್ತಾನೆ ಕಣೆ ಅವನು. ನಾನ್ ಸೆನ್ಸ್ ಬೆಳೀತಲ್ಲ ಅವನ ಇತ್ತೀಚೆಗೆ ಮೊದ್ಲು ಮಾತೇ ಬರ್ತಿರ್ಲಿಲ್ಲ. ಇವಾಗ ಮಕ್ಕಳಿಸ್ತಾವ ನನ್ನ. ಮೊದ್ಲು ಮಂಜಾ ವ್ಲಾಗಿಂಗ್ ಮಾಡ್ತಾನ ಅನ್ಬೇಕಿತ್ತು. ವ್ಲಾಗ್ ಕತೆ ಬಿಡಿ ಮಕ್ಕಳಿಸ್ಬಿಡ ಮಾತಾಡ್ತಿರ್ಲಿಲ್ಲ. ಫಸ್ಟ್ ಡೇ ಬಂದಾಗ ಮತ್ತೇನೆ ಮಕ್ಕಳಿಸ್ಕೊಂಡ್ಬಿಟ್ಟ. ನೀನ್ ಬಂದಿದ್ದು ಪಾಪ. ನಾನು ಹೋಗಿಕೊಂಡು ಇವನು ಮಕ್ಕಳು ನಾನೇ ಬರೀಲಪ್ಪ. ಯು ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಇವನ್ ಜೊತೆ ಹೆಂಗ್ ಸೇರಿದ್ಯಾ ನೀನು ಸೈಡ್ ಕೂತ್ಕೊಂಡ್ಬಿಟ್ಟು ನನ್ನ ಸೈಡ್ ಕಳ್ಸಿದ್ರು. ನನ್ನ ಸೈಡ್ ಕೊಡ್ಲು ಸಗುಣಿಸ್ಲಿ ಬೇಡಲ್ಲ. ಇವನ್ ಪಕ್ಕ ಕೂತ್ಕೊಂಡ್ಬಿಡ ದೂರ ಹೋಗಿ ಅಂತ ಗೆಟ್ ಔಟ್ ಅಂದಿರ್ತಾರೆ. ನೀನು ಅದು ಸ್ವಲ್ಪ ಚೆನ್ನಾಗಿ ಹೇಳ್ತಿರ್ತೀನಿ. ಒಳಗಡೆ ಹೋಗಿ ನೀನು ಒಳ್ಳೆ ಹುಡುಗ ಮಾಡ್ತಿದ್ಯಾ ನೀನು. ನೀನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡು ಇವನ್ ಜೊತೆ ಸೇರ್ಬಿಟ್ಟು ಆಳಬಿಟ್ಟು ಅನ್ಬಿಟ್ಟು ಇವನ್ ದೂರ ಕಳ್ಸಿದ್ರು ನನ್ನ. ಮಾಡ್ತಾನೆ ನಾನು ನಿಮ್ಮ ಕ್ಲಾಸಲ್ಲಿ ಇಲ್ಲ. ಏನು ಹುಡುಗನ ಹುಡುಗಿನ ಕಂಟ್ರೋಲ್ ಆಗಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಹುಡುಗನ ಹುಡುಗಿನ ನೀನು. ನಂಗೆ ನಗು ಬರುತ್ತೆ ಕೊಡು. ನಂಗೆ ಈಗ ಗೊತ್ತಿರೋರು ಇದ್ರೆ ಅವ್ರ ಮುಖ ನೋಡ್ಕೊಂಡು ನಗು ಬರುತ್ತೆ. ಯಾವ್ದು ಹೊಸ ಕಾಯಿಲೆ ಇದು. ಥ್ಯಾಂಕ್ ಯು ಸೋ ಮಚ್. ಎದಳ್ರಿ ಕಟ್ ಮಾಡು. ಥ್ಯಾಂಕ್ ಯು ಸೋ ಮಚ್. ಇಡ್ಲಿ ವಡೆ ಕೊಡ್ಸಿದ್ಕೆ ಬಾ. ವೆಲ್ಕಮ್. 500 ರೂಪಾಯಿ ಕಾಕ್ಬಿಡಪ್ಪ ನಾಳೆ ಹುಡುಗಿಗೆ. ಹುಡುಗಿ ತರ ದುಡಿಸಂತ ಹುಡುಗಾಗಿ ನಿನ್ನ ಬಿರಿಯಾನಿ ಫಿಕ್ಸ್. ನಾನು ಅವಳು ಒಂಥರ ಮದುವೆ ಒಂದಾಗ್ಲಿ ಮೇಘನ ಹೋಗೋಣ. ಕಿರಣ್ ಒಂದೇ ಟ್ರೀಟ್ ಆಯ್ತಪ್ಪ ರೆಕಾರ್ಡ್ ಆಗಿದೆ. ಒಂದೇ ಒಂದು ಮಾತು ಆಗಲ್ಲ ಅಂತಂದ. ಆಯ್ತಪ್ಪ ಅಂತಂದ. ಪುಣ್ಯ ಮಾಡಿದ್ದ ಇಂಥ ಪಡ್ಕಣ ಪುಣ್ಯ ಮಾಡಿದ್ದೆ ನೀನು. ನಾನೇನಿಲ್ಲ ಅನ್ನ ಈಗ ಬಾ ಹೋಗೋಣ. ಈಗ ಅಲ್ಲಿ ಕೂತಿರೋದು ಹುಡುಗಿನ ಬರೀ ಹುಡುಗಿನ ನೋಡಲ್ಲಿ. ಕಿರಣ ನೋಡಲ್ಲ ಅಲ್ಲಿ ಯಾರಲ್ಲ ಕನ್ನಡ ಜೂಮ್ ಆಯ್ತಲ್ಲ ಕಂಡ್ರಿದ್ದೆ. ಮೋಸ್ಟ್ಲಿ ಹುಡುಗಿ ಇರ್ಬೇಕು. ಹುಡುಗಿನೇ ಇರಬೇಕು ಜೀವನದಾಗ. ಜೀವನದಲ್ಲಿ ಆ ಜಾಗದಲ್ಲಿ ಒಂದು ದಿವಸಕ್ಕೂ ರೀಲ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅನ್ಸನಿಲ್ಲ ನನಗೆ. ಇಲ್ಲ ಅಂದ್ರೆ ಸಮೇತ ಬಾಟೆ ತಗೊಂಡು ಓಪೆ ಹೊರಟಾಗದೆ. ಹುಡುಗ ಹುಡುಗಿನೇ ಕಂಡ. ಅವಳು ಕೂತವಳೆ ಒಂದು ತೊಳೆಮೆ ಮನ್ಗಿರಂಗವನೇ. ಓಹೋ ಕಾಲೇಜಲ್ಲಿ ಅವರ ಮಾಡಂಗಿಲ್ಲ ಇಂಡಿಸೆನ್ಸ್ ಅವೆಲ್ಲ ಕಣ್ಣಿಂದ ನೋಡಕ್ ಹೋಗ್ಬೇಡ. ಗೈಸ್ ಮುಗಿತೀವಿ ಮನೆಗೆ ಹೋಗ್ತೀನಿ. ಇವ್ರು 1:40 ಕಂಪ್ನಿ ಕೊಡ್ಬೇಕು ಇವ್ರಿಗೆ. ಇನ್ನ 30 ನಿಮಿಷ ಕೊಟ್ಟು ಮನೆಗೆ ಹೋಗ್ತೀನಿ. ನಿನಗೆ ಇಲ್ವಾ ಕಾಸು? ಯಾವಲ್ಲ ನೋಡಿ ಹೋಗ ನಮ್ಮ ಮನೆಗೆ. ಹೋಗೋಣ. ಪಾತ್ರೆ ಗೀತ್ರೆ ಮುಗಿಸೆ ತೊಳೆ ಬೇಜಾನದೆ. ಬರ್ತೀನಿ ನಾನು. ಕರ್ಕೊಂಡ್ ಬರೋದು ಯಾರಿಲ್ಲ. ಅದ್ರಲ್ಲಿ ಏನಿದೆ ಕಾರ್ಯಕ್ರಮದಲ್ಲಿ ಸುಳ್ಳು. ನನ್ನ ತಂಗಿ ಒಬ್ಬಳು ಅದ್ರ ಜೊತೆ ಒಂದು ಕಂಪ್ನಿ ಕೊಟ್ಕೊಂಡು ಸಮೇತ ಸರಿ ಪಾತ್ರ ಮುಗಿಸಲ್ಲ ನಾವೇ ತೊಳ್ದೆ. ಈ ಕಲ್ಲೆ ನೋಡಲ್ಲಿ ನಾವು ಪಾತ್ರೆ ತೊಳೆದು ನೋಡ್ಬಿಟ್ಟು ಶಾಕ್ ಆಗ್ಬಿಡಿ. ಎಂಗೇಜ್ಮೆಂಟ್ ಮಿಸ್ ಆಗ್ಬಿಟ್ಟೆ ನೀನು. ಅದೇ ನಾನು ಮಿಸ್ ಎಂಗೇಜ್ಮೆಂಟ್ ಮಿಸ್ ಆಗ ಕಾರಣ ಏನದು ನಿಮ್ಮ ಫ್ರೆಂಡ್ ಮದುವೆ ಮಂಗಳೂರು ಶಿಫ್ಟ್ ಆಗೋದು. ಇಲ್ಲ ಅಂದ್ರೆ ಪಾತ್ರೆ ಉಜ್ಜಿಸಿರಿ. ಇವಾಗ ಒಂದು ರೌಂಡ್ ಬೀಟ್ ಹಾಕೊಂಡು ಓಹ್ ಯಾವ್ದು ಹೊಸ ಶೋಕಿ ಚಪ್ರಿ ಅದೇನೋ ತೋರಿಸ್ತೀರ ಕರೆಕ್ಟಾಗಿ ಎಲ್ಲ ತೋರಿಸ್ತೀನಲ್ಲ ಚಪ್ರಿ ಚಪ್ರಿ ಅಂತ ಓದ್ತೀನಿ. ನೋಡ್ರಿ ಕೊಡ್ಸು ಹೊಸ ಶೋಕಿ. ಏಯ್ ಸುಮ್ಮನೆ ಹುಡುಗ ಕೊಡ್ಸಿರಲ್ಲ ಹಂಗೆಲ್ಲ ಹೇಳಕ್ ಹೋಗ್ಬಿಡಲಿ. ಅದೇ ಯಾವ ಅಲೋಡ್ದ ಅನ್ನದ ಅನ್ಬಿಟ್ಟು ನಮ್ಮ ಏಯ್ ಪಾಪ ಹೆಣ್ಮಕ್ಳು ಮನೆ ತೆಗಿಬಿಡ್ಕೊಣ. ಗೈಸ್ ಹುಡುಗಿ ಸಿಕ್ಕಾಬಿಟ್ಟು ಒಳ್ಳೆ ಹುಡುಗಿ. ಅದಕ್ಕೆ ನಾವು ಇಂಥವ್ರ ಸಂಘ ಮಾಡಿರೋದು. ಇಲ್ಲ ಅಂದ್ರೆ ಇಂಥವ್ರ ಜೊತೆ ಸೇರ್ತಾನೆ ಇರೋಲ್ಲ ನಾವು. ಕೆಟ್ಟ ಹುಡುಗರು ಸವಾಸನೆ ಮಾಡೋಣ ನಾವು. ಆದಷ್ಟು ಒಳ್ಳೆ ಹುಡುಗರು ಸವಾಸ ಮಾಡ್ರಿ. ನಾನು ಒಳ್ಳೆ ಅಂತ ಇದ್ದಾರೆ ಆಶೀಸ್. ಒಳ್ಳೆ ರಾಕಡೆ ಹೆಂಗಪ್ಪ ಅಂತಂದ್ರೆ ಒಳ್ಳೆ ಪಾರ್ಟಿ, ಒಳ್ಳೆ ಕಾಫಿ ಸ್ಟೇಟ್ ಅದೇ, ಒಳ್ಳೆ ದುಡ್ಡಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಅವ್ರೆ. ರಿಚ್ ಪಾರ್ಟಿ, ಒಳ್ಳೆ ರಿಚ್ ಪಾರ್ಟಿ. ಕೇಳಿದಾಗ ಏನು ಪೇ ಮಾಡ್ಕೊಂಡಂಗೆ ಬಿಲ್ ಪೇ ಮಾಡ್ತಾರೆ. ಅದಕ್ಕೋಸ್ಕರ ಜೊತೆ ಮಡಿಗಿರೋದು ಅಷ್ಟೇ. ಇಲ್ಲ ಅಂತಂದ್ರೆ ನಮ್ ಗ್ಯಾಂಗಲ್ಲಿ ಇರ್ತಿರ್ಲಿಲ್ಲ. ಇನ್ನೊಂದ್ ವರ್ಷದೊಳಗಡೆ ನಮ್ಮ ಮಂಜ ಹಿಂಗ್ ಬೆಳಿತಾನಂದ್ರೆ ನಮ್ದೆಲ್ಲ ಲೆಕ್ಕಕ್ಕೆ ಗೈಸ್ ಇದೆಲ್ಲ ಸುಳ್ಳು. ನಮ್ ಗ್ಯಾಂಗ್ ಟೋಕನ್ ಪಾರ್ಟಿ ಇವಳೆ. ಬಟ್ ಜಾಸ್ತಿ ಏನಿಲ್ಲ ಒಕೇಶನ್ ಅಲ್ಲಿ. ಬೈಕ್ ಇಟ್ಟಿರೋದು ಯಾರು? 20 ಎಕರೆ 30 ಎಕರೆ ಇರೋದು. 15 ಎಕರೆ ಕಾಣು ಕಾಫಿ ಟೀನಾ ಕಾಫಿನಾ? ಕಾಫಿ ಪ್ಲಾಂಟೇಶನ್ ಅಪ್ಪ. ಎಷ್ಟು ಎಡನ್ ಮಾಡ್ದಂತ ನಾವು ಪ್ಲಾಂಟೇಶನ್ ಇಲ್ಲ. ನೋಡಿ ಯಾರು ರೊಪ್ಪೇಶನ್ಗೆ ಒಬ್ಳೆ ಮಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ. ಫುಲ್ ರಿಚ್ ಪಾರ್ಟಿ. ಎಲ್ಲ ಇವರೇ ಅನ್ಕೊಂಡಿರೋದು. ಎಲ್ಲ ಕಾಲ್ಪನಿಕ ಅಷ್ಟೇ. ಇಲ್ಲಿ ನಾನು ಮುಂಜಾನೆ ಬಡ ಆತರ ಏನಿಲ್ಲ. ಅಣ್ಣ ನೀ ಸುಮ್ಮನಿರೋಣ ಮಾತಾಡ್ಬೇಕು. ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ. ನಾವು ನೋಡಿದ್ವಿ ಇಷ್ಟು ಇದ್ರಲ್ಲೇನೆ ಇದ್ರಂತ ಹುಡುಗಿ ಇನ್ನೊಬ್ರು ಸಿಗ್ಲಿಲ್ಲ.
ಇಲ್ಲ ಸುಂದೀರು ಇನ್ನಲ್ಲಿ ಕಾಫಿ ಅಂಗಡಿ ತುಂಬಾ ಒಳ್ಳೆ ಹುಡುಗಿಗಳು ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ ಅಂತ ಕುಚ್ ಎಂದಿದೆ ಈ ಹೃದಯ. ಎಲ್ಲ ಕಣ್ಣಲ್ಲಿ ನೋಡಿ ಅವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಕಣ. ನೋಡಿ ಅವರೆಲ್ಲ ಗೈಸ್ ನಮ್ಮ ಕಾಲೇಜಲ್ಲಿ ಎಷ್ಟು ದೇಶದವ್ರ ಇರೋದು ಕಾಲೇಜಲ್ಲಿ ಎಷ್ಟು ಅಯ್ಯೋ ಎಲ್ಲರೂ ಅವ್ರ ಗೈಸ್ ಎಲ್ಲ ಮಿಕ್ಸ್ ಒಂಥರ ಮಿಕ್ಸ್ ಎಷ್ಟೋ ದೇಶ ಸ್ಟೂಡೆಂಟ್ಸ್ ಇರೋತ್ತವ್ರೆ. ಅಮೇರಿಕಾ ಅಮೇರಿಕದವ್ರು ಇಲ್ಲ, ಅಮೇರಿಕದವ್ರು ಇಲ್ಲಿ ಬರ್ತಾರೆ. ನೈಜೀರಿಯಾ ಆಫ್ರಿಕಾದವರಲ್ಲ ಅವ್ರು ಇಲ್ಲಿ ಡಿಫ್ರೆಂಟ್ ಆಗಿ ನೈಜೀರಿಯಾ ಆಫ್ರಿಕಾ ಗೈಸ್ ರೆಸ್ಟ್ ಮಾಡ್ತಾವನೆ. ಕಾಪಿರೈಟ್ ಅಪ್ಪಿ ನಡಿ ಅದೇನೋ ಚಿಲ್ಲೆ ಮೇಲೆ ಕೊಡ್ಸೋಣ ಹಾಕ್ತೀನಿ ನಾವು ದುಡ್ಡು. ಮಕ್ಕಳು ಸ್ಕ್ಯಾಮ್ ಮಾಡಿಲ್ಲ ನಿಮಗೆ ಎಂತ ಗೊತ್ತು ಒಂದು ಎಷ್ಟು ರೂಪಾಯಿ? 75 ರೂಪಾಯಿಗೆ ಇಷ್ಟ ಕೊಟ್ಟಿರೋದು ಬಿಡಿ ಮಗ. ಲೇ 75 into 3 ಮಾಡಲ್ಲ, 225 ಕಂಡ್ಲಾ. ಐಸ್ ಕ್ರೀಮ್ ಐಸ್ ಕ್ರೀಮ್ಗೆ ಜಾಸ್ತಿನಾ? ಅದಕ್ಕೆ ಅದೆಲ್ಲ ಹೇಳ್ಬಿಟ್ಟ. ಈಗ ನನ್ ಕೋಲ್ಡ್ ಕಾಫಿ ಇದ್ರಲ್ಲಿ ಯಾವ್ದು ಕೋಲ್ಡ್ ಕಾಫಿ ಅಂತ ನಾನು ಎಲ್ಲ ಒಂದೇ ಎಲ್ಲ ಸೇಮ್ ಮಾಡವನೇ. ಎಲ್ಲ ಕೋಲ್ಡ್ ಕಾಫಿನೇ ನಂಗೇನ್ ಗೊತ್ತಿತ್ತು. ಎಷ್ಟು ml 300 ml ಅಷ್ಟೇ ಮಮ್ಮ. 300 ml 90 ರೂಪಾಯಿ. 95 ರೂಪಾಯಿ ವಿತೌಟ್ ಐಸ್ ಕ್ರೀಮ್. ಒಂದ್ಸಲ ನಾವು 90 ರೂಪಾಯಿ ಇದಕ್ಕೆ ಲೇ. ಬುದ್ಧಿಯಾ ಬಾಯ್ 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 ಬಾಯ್. ಆಯ್ತು ಅವ್ನ ಅಪ್ಪನಿಗೆ ಕ್ಲಾಸ್ ನಮಗಿಲ್ಲ ಇವಾಗ. ಐಸ್ ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಕೊಂಡು ಬಂದಿದ್ದಾಯ್ತು. ಯಾಕಮ್ಮ ಇಬ್ರು ಇಲ್ಲ ಇದ್ದೀರಾ? ಎಲ್ಗೋ ಇದ್ದೀರಾ? ಎಲ್ಲ ಐಟಮ್ ಇಟ್ಕೊಂಡ್ಬಿಟ್ರ ಅಲ್ಲೇ. ಇದಕ್ಕೆ ದೊಡ್ಡ ಪುಟ್ಟ ತಗೊಂಡ್ರೆ ಯಾವ್ದೋ ಪ್ಯಾಕೆಟ್ ತಗೊಂಡಿದ್ದೀರಾ? ಇವರೇ ಡ್ಯಾಡಿ ಇದು ಮಾಡ್ಕೊಂಡ್ಬಿಟ್ಟವ್ರೆ. ಐಸ್ ಎಲ್ಲ ಕೊಟ್ಟು ಬಂದಿದ್ದಾಯ್ತು ಮನೆಗೆ. ಮುಂದಿನ ಕೆಲಸ ಏನಂತ ಗೊತ್ತಿಲ್ಲ. ಏನಾದ್ರು ಹೇಳ್ರೆ ಮಾಡ್ತೀವಿಲ್ಲ ಅಂದ್ರೆ ಮನೆಗೆ ನಾವು ನಿಂತರ ಗೈಸ್ ಚಾಟ್ಸ್ ರೆಡಿ ಮಾಡಿದ್ದಾರೆ. ಚಾಟ್ಸು ಗೈಸ್ ಹೊಸ ಜನ ಮಾಡೋಳೆ ಇವತ್ತು ಮೇಡಮು. ಅಪ್ಪನ್ ಬಿಟ್ಬಿಟ್ಟು ಎಲ್ಲ ತಿಂದಿದ್ದೀರಾ? ಏನಂತಾರೆ ಇದಕ್ಕೆ? ಇನ್ನೊಂದ್ಸಲ ಹೇಳು. ಬರೋತಕ ತಿನ್ನಲ್ಲ ಯಾರು? ನಾನು. ಅಲ್ಲೇ ಬಾಯಲ್ಲಿ ಸೈಡ್ ಹೊಸ ಇಲ್ಲಿ ಟೀ ಕುಡ್ದಳು. ಗೈಸ್ ಇದನ್ನ ಪಾಸ್ತಾ ಅಂತೆ. ಪಾಸ್ತಾ ಮಾಡೋರು ಮೇಡಮ್ ಅವರು. ನಮ್ಮ ಯಜಮಾನ್ಗೆ ಬರೋತಕ ತಿನ್ನತಕ್ಕದ ಡಬ್ಬು ಡಬ್ಬು ಯಾಕೆ ತಿಂದೋಳ ಟೇಸ್ಟ್ ಹೆಂಗದೆ ಅಂತ ಮಟ್ಕಾಯಿ ನೋಡೋದು ಅರ್ಧ ಪೀಡೆ ಹಾಕೊಂಡ್ಬಾರ್ದು. ಪರವಾಗಿಲ್ಲ ಕಣ. ಏನಂತಾರ ಅದೇ ಚೈನೀಸ್ ಫುಡ್ಡು. ಅನ್ನ ಅನಾಜಿ ತಾಯಿ ನಮ್ಮಮ್ಮ ಅನ್ನ ಹೊಲ್ಟೋದ್ಲು. ಚೆನ್ನಾಗದು ಯಾವಾಯ್ತು. ನಮ್ಮ ಅಪ್ಪಂಗೆ ಅಷ್ಟೇ ಇರೋದು. ಹಂಗಾರ ಒಂಚೂರು ಹಾಕಿ ಹಾಕಿದೆ ಸರಿ ಹಾಕಿ. ನೀನ್ ತಿನ್ನೋರು ಹಾಕಬೇಡ, ಒಂಚೂರು ಹಾಕು. ಇಲ್ಲ ಅವಳು ತಿನ್ನೋರಿಗೆ ಸಾಕ್ಬಿಡು ಸಾಕ್ಬಿಡು ಸಾಕ್ಬಿಡು. ನೀನ್ ದಪ್ಪ ಬೇಕು. ಇನ್ನು ಅರ್ಧ ಇಟ್ಕೋಬೇಕ್ರಿ. ಗೈಸ್ ತಿಂದಿದ್ದೆಲ್ಲ ಆಯ್ತು. ಇವಾಗ ಏನಪ್ಪ ಸ್ಪೆಷಲ್ ಅಂತಂದ್ರೆ, ಅಮ್ಮ ನಿನ್ ಮಗಳಿಗೆ ಯಾವ್ದೋ ಹುಡುಗ ಲೆಟರ್ ಬರ್ತಾವನೆ ಮದ್ವೆ ಆದ್ಮೇಲೆ. ಅದೇ ಬೇರೆ ಇದೇ ಬೇರೆ ಕಣಮ್ಮ. ಹಾ ನಿಜವಾಗ ಲೆಟರ್ ಬರ್ದಿರೋದು. ತೋರ್ಸ್ಲಾ? ಗೈಸ್ ಒಬ್ರು ಯಾರೋ ಸಿಕ್ಕಾಪಟ್ಟೆ ಮನ್ಸಿಂದ ಲೆಟರ್ ಬರ್ದು ಕಳ್ಸ್ಬಿಟ್ಟವ್ರೆ ನಮ್ಮ ತಂಗಿಗೋಸ್ಕರ. ಪೋಸ್ಟರ್ ಬಂದೈತೆ. ಈ ಕಡೆ ಎಲ್ಲ ಅಡ್ರೆಸ್ ಐತೆ. ಈ ಕಡೆ ಎಲ್ಲ ಅಡ್ರೆಸ್ಸು ಬರ್ಕಳ್ಸೋರು ಅವ್ರದ್ದು ಡೀಟೇಲ್ಸ್ ಇಲ್ಲಿ ಬರ್ದವ್ರೆ. ಏನು ಕತೆ ಏನಂತ ಹೋದ ನಾನು ಕೊಳ್ಚನ್ ಹಾಕೊಂಡ್ಬಿಟ್ರೆ ಹಾಗಳ್ರಿ. ಹಾಂ ಅಮ್ಮ ಯಾವ್ದು ಹುಡುಗ ಲೆಟರ್ ಬರ್ದವನೆ. ಗಾಯ್ಸ್ ಈ ಲೆಟರ್ ನೋಡ್ಬಿಟ್ಟು ಎಷ್ಟು ಜನ ಮನ್ಸಲ್ಲಿ ಇಟ್ಕೊಂಡಿದ್ನ ಹೇಳ್ಬೇಕು ಅಂತ ಅಂತಿದ್ರು. ಅದನ್ನ ಏನು ಕತೆ ಎತ್ತ ಅಂತ ಹೇಳ್ತೀನಿ ರೀ. ಅಪ್ಪ ಕರ್ಕಮ್ಮ ಫಸ್ಟು ಜರಮ್ಮ ನೀನು. ಗಾಯ್ಸ್ ಇವಾಗ ಯಾರೋ ಪ್ರೀತಿಯಿಂದ ಲೆಟರ್ ಬರ್ದು ಕಳ್ಸೋರೆ ನನ್ನ ತಂಗಿಗೆ. ಮುಂದೆ ಹೆಂಗೆ ಜೀವನದಲ್ಲಿ ಹೆಂಗಿರ್ಬೇಕು ಅಂತ. ಸಿಕ್ಕಾಪಟ್ಟೆ ದೂರದಿಂದ ಬಂದಿದ್ದೀವಿ ಲೆಟ್ರು. ಇದ್ರಾಗ ಏನೇನು ಐತೆ ಅಂತ ಒಂದ್ಸಲ ಯಾರು ತೆಗೆದು ನೋಡ್ಬಿಟ್ಟಿದ್ದೀವಿ. ನಿಮ್ಮ ಮುಂದೆ ಅದಕ್ಕೆ ಇನ್ನೊಂದ್ಸಲ ಓಪನ್ ಮಾಡ್ತಾಯಿದ್ದೀನಿ. ಒಂದೊಂದೇ ಏನೇನು ಐತೆ ಅಂತ ತೋರಿಸ್ತೀನಿ. ಫಸ್ಟ್ ಬಂತು ಅಂತಂದರೆ ಓದೋಕ್ಕೆ ಒಂದು ದಿವಸ ಅಲ್ಲ, ನಮ್ಮ ಮನೆಗೆ ತೆಗೆದು ನೋಡ್ಬಿಟ್ರೆ ಒಟ್ಟು 4 ಪೇಜ್ ಲೆಟ್ರ್ ಬರ್ದವ್ರೆ. ಪೂರ್ತಿ ಎಲ್ಲ ನನ್ನ ತಂಗಿಗೆ ಅಂತಲೇ ಬರ್ದಿರೋದು. ಇದನ್ನು ಎಷ್ಟು ಜನ ಹೇಳ್ಬೇಕು ಅಂತ ಅನ್ಕೊಂಡಿರೋ ಗೊತ್ತಿಲ್ಲ. ಒಬ್ಬರೇ ಶೇರ್ ಮಾಡಿಬಿಟ್ಟಾರೆ ಪೂರ್ತಿ ಮನಸಾರೆ ಮನಸ್ಸು ಬಿಚ್ಚಿ. ಸಿಕ್ಕಾಪಟ್ಟೆ ಲೆಟ್ರೆಲ್ಲ ಇಕ್ಬಿಟ್ಟು ಲೆಟ್ರಾಗೆ ಅವ್ರು ಟೈಮ್ ಸ್ಪೆಂಡ್ ಮಾಡಿ 4 ಪೇಜ್ ಲೆಟರ್ ಬರ್ದವ್ರೆ. ನೀನೇನಪ್ಪ ಹ್ಞೂ ಅಂತಿ. ನಾನು ಹೇಳ್ತಾ ಇದ್ದೀನಲ್ಲ. ಫಸ್ಟ್ನೇ ಲೆಟ್ರ್ ನಾನು ಓದ್ತೀನಿ, 2ನೇ ಲೆಟ್ರ್ ನೀನು ಓದ್ತಿ, 3ನೇದು ನೀನು ಹೋಗಪ್ಪ. ತಳಮ್ಮ 4ನೇದು ಓದಮ್ಮ ಆಡ್ಕೊಂತ. ಅಮ್ಮನ ಪರ್ಲು ನಾನು. ಅಮ್ಮ ನಿನ್ನ ಪರ್ಲು ನಾನು ಕಂಡ್ಬಿಡಮ್ಮ. ಇನ್ನೊಂದು ಜನ್ಮ ಅಂತ ಬಿದ್ದರೆ ನಮ್ಮ PhD ಮಾಡಲಿ. ನನ್ನೇ ಓದಿಸ್ತೀರಿ ಡಬಲ್ ಡಿಗ್ರಿನ. ಗೈಸ್ ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಇದು ಬಂದೈತಿ. ಇದು ವಾಚು 7 ಗಂಟೆನೇ ಕೊಟ್ಟಿರೋದು. ಟೈಮ್ಯಾಕ್ಸ್ ಕಂಪ್ನಿ. ಚೆನ್ನಾಗಿ ಹೊಡ್ತೈತಿ. ಚೆನ್ನಾಗಿ ಕಾಣಿಸ್ತದಾ? ಹಿಂಗದೇ ಫಸ್ಟ್ ಹಾಕ್ಬಿಡ್ತೀನಿ. ನಿನ್ನ ಟೈಮ್ ಇನ್ಮೇಲಿಂದೆಲ್ಲ ಒಳ್ಳೆ ಚೆನ್ನಾಗೇ ಇರಲಿ. ಯಾರು ಕಳ್ಸೋರು ಏನು ಗೊತ್ತಿಲ್ಲ. ನಿನ್ನ ಟೈಮ್ ಇನ್ಮೇಲಿಂದ ಖರಾಬ್ ಆಗೋದು ಬೇಡ, ಸಿಕ್ಕಾಬಿಟ್ಟು ಚೆನ್ನಾಗಿರಲಿ. ಅವಳು ಆಗೋದಿಲ್ಲ ಹೇಳ್ತೀನಿ ನಿನ್ನ ಕೈಗೆ. ನಿನ್ನ ಕೈ ಹಾಕ್ಸೋಣ ಪುಣ್ಯ ಮಾಡಿದ್ಯಾ. ಓದನಾ ತಳಮ ಇದು ಮರ್ಕೊಳಮಿದ್ದ ನಾ ಪ್ಯಾಕೆಟ. ಗೈಸ್ ಇವಾಗ ಲೆಟ್ರನ್ನ
ಮಾಸ್ಟರ್ ಕೊಡ್ತೀನಿ ಇದನ್ನ. ಫಸ್ಟ್ನೇ ಭಾಗಕ್ಕೆ ಬರೋಣ ಲೆಟ್ರಿಗೆ. ಗೈಸ್ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ರಿ ಇವಾಗ ಲೆಟ್ರಿಗೆ ಏನೇನೆಲ್ಲ ಬರ್ದವ್ರೆ ಅಂತ. ಫಸ್ಟ್ನೇ ಪೇಜ್ ಓದ್ತೀನಿ ಇವಾಗ. ಇಟ್ಕೊಂಡು 4ನೇ ಪೇಜ. ನಮಸ್ಕಾರಗಳೊಂದಿಗೆ ನನ್ನ ಪ್ರೀತಿಯ ಜೀವಿ ಕನ್ನಡ ವ್ಲಾಗ್ಸ್ಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳೊಂದಿಗೆ. ನಮಸ್ಕಾರ ಸ್ಟಾರ್ಟಿಂಗು, ಇವಾಗ ನಮಸ್ಕಾರಗಳೊಂದಿಗೆ. ವಿಷಯ: ನನ್ನ ಪ್ರೀತಿಯ ಉಮಾದೇವಿಗೆ ನಾನು ಒಬ್ಬಳು ಅಕ್ಕಾಗಿ ಅಲ್ಲ, ಸ್ನೇಹಿತೆಯಾಗಿ ನನ್ನ ಅಂತರಾಳದಲ್ಲಿರುವ ಕೆಲವು ಪದಗಳನ್ನು ಅವಳ ಅಂತರಾಳಕ್ಕೆ ತಲುಪಿಸುವುದಕ್ಕಾಗಿ. ನೀನು ಅರ್ಥ ಮಾಡ್ಕೊ, ಕ್ಲೀನಾಗಿ ಕೇಳಿಸ್ಕೊ. ನಮಸ್ತೆ ಉಮಾ, ನೀನು ನನ್ನ ಒಡ ಹುಟ್ಟಿದವಲ್ಲಿಲ್ಲದಿರಬಹುದು, ಆದರೆ ಸಂಬಂಧಗಳಿಗೆ ಒಡ ಹುಟ್ಟು ಬೇಡ. ನೀನು ನನ್ನ ಒಡ ಹುಟ್ಟದ ತಂಗಿಗಿಂತಲೂ ಮೇಲೂ, ಅದಕ್ಕೂ ಹೊರತಾಗಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಕೂಡ. ನಿನ್ನ ನನ್ನ ಮಗಳು ಅಂದ್ಕೊಂಡವ್ರೆ, ನಿನ್ನ ತಾಯಿಯಾಗಿ ಬರ್ದವ್ರು ಇದನ್ನು. ಒಂದು ತಾಯಿ ನಿನಗೆ ಹೇಳ್ತಾರೆ ಅಂತ ನಾವು ಅಮ್ಮಂಗೆ ಹೇಳಕ್ಕಲ್ಲ ಅಂದರು, ಅವ್ರು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊ. ಇಂತಹ ಸಹೋದರಿಗೆ ನನ್ನ ಮನದಲ್ಲಿದ್ದ 4 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಇಷ್ಟು ದಿನ ನೀನು ತಂದೆ, ತಾಯಿ, ಅಣ್ಣ, ಅಜ್ಜಿನ ತುಂಬ ಚೆನ್ನಾಗಿ ನೋಡಿಕೊಂಡೆ. ಒಟ್ಟಾರೆ ನೀನು ಮನೆ ಮಗಳಾಗಿ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀಯಾ. ಇದೆಲ್ಲ ಹೆಣ್ತನದ ಗರಿಮೆಯು. ತಂದೆಗೆ ಮಗಳಾಗಿ, ಇದು ನಮ್ಮ ಅಪ್ಪನಿಗೆ ಯಾವ ಥರ ಇದ್ಲೋ, ನಮ್ಮ ಅಪ್ಪನಿಗೆ ಯಾವ ಥರ ಟ್ರೀಟ್ ಮಾಡಲು ಅಂದ್ಬಿಟ್ಟು ತಂದೆಗೆ ಮಗಳಾಗಿ ಹೇಗೆ ನಮ್ಮ ಮನೆಗೆ ಇದ್ಲೋ ಅಂತ ಬರೆದವ್ರೆ. ಒಬ್ಬ ತಂದೆಗೆ ತನ್ನ ಮಗಳೇ ಪ್ರಪಂಚ ಆಗಿರುತ್ತಾಳೆ. ನೀನು ಕೂಡ ತಂದೆಯ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಬದುಕಿದ್ದೀಯಾ. ಅಪ್ಪನ ಕಷ್ಟದಲ್ಲಿ ಸಾಧ್ಯವಾದಷ್ಟು ಹೆಗಲು ನೀಡಿ ಸುಖದಲ್ಲಿ ನೀನು ನಗುವೆಂಬ ಅದ್ಭುತ ಮಮತೆಯಿಂದ ಆ ತಂದೆಯ ನೋವನ್ನೆಲ್ಲ ಮರೆಸಿದ್ದೀಯಾ. ಎಷ್ಟೋ ನೋವಿನ ಕಷ್ಟದ ಸಮಯವನ್ನು ಬರೀ ಮಗಳಲ್ಲದೆ ಒಬ್ಬ ತಾಯಿಯಾಗಿ ಕೂಡ ತಂದೆಯನ್ನು ಪ್ರೀತಿಸಿದ್ದೀಯಾ. ಅರ್ಥ ಆಯ್ತೇನಪ್ಪ? ಕೊಡಿಲಿ ಅಲ್ಲಿ ನಾನು ಹೇಳ್ತಾ ಇದ್ದೀನಲ್ಲಿ ಮಕ್ಕ ನೋಡ್ತಾ ಇದೆ. ನಿನ್ನ ಅಪ್ಪನೂ ಕೂಡ ರಾಜ ಕಣಮ್ಮ. ನಿನಗೆ ಕರಗದಷ್ಟು ಪ್ರೀತಿ ಕೊಟ್ಟ ಸಾಹುಕಾರ ನಿನ್ನಪ್ಪ. ನಿನ್ನೆಲ್ಲ ತಪ್ಪುಗಳ ಸಲಹೆಗಾರ ನಿನ್ನಪ್ಪ. ನೀನು ಮಾಡೋ ಎಲ್ಲ ಕೆಲಸಗಳಿಗೆ ಪರಿಪೂರ್ಣತೆಯ ಪ್ರತಿಬಿಂಬ ನಿನ್ನಪ್ಪ. ನಿನಗೆ ಎಷ್ಟೇ ನೋವಿದ್ದರೂ ಆ ನೋವುಗಳಿಗೂ ನಲಿವನ್ನು ಹೇಳಿಕೊಟ್ಟ ಸ್ನೇಹಿತ ನಿನ್ನಪ್ಪ. ಜಗತ್ತು ಎಷ್ಟೇ ಬದಲಾದರೂ, ಕಾಲ ಎಷ್ಟೇ ಸರಿದರೂ, ಪ್ರಪಂಚನೇ ಆಡಂಬರದ ದೋಣಿಯಲ್ಲಿ ಸಾಗುತ್ತಿದ್ದರೂ ಸರಳತೆಯ ಮಾಣಿಕ್ಯ ನಿನ್ನಪ್ಪ. ಇದನ್ನೆಲ್ಲ ಹೆಂಗಪ್ಪ ಗೊತ್ತು? ಆ ಥರ ಇದ್ದೇ ನೀನು ನಿಜವಾಗ್ಲೂ ಆ ಥರ ಇದ್ದೇನಪ್ಪ. ವಯಸ್ಸು ಯಾವ ಥರ ಬರ್ದವ್ರು ಹಂಗೆ ಅರ್ಥ ಮಾಡ್ಕೊಳ್ರಿ. ಯಾವುದೋ ಕನ್ನಡ ಪ್ರೊಫೆಸರ್ ಬರ್ದಂಗೆ ಬರ್ದವ್ರೆ. ಪ್ರೀತಿ ಬರೀ ಒಂದು ದಿನ ಅಥವಾ ಗಳಿಗೆ ಇಲ್ಲ, ನಿನ್ನ ಉಸಿರಿರೋವರೆಗೂ ಅಗಾಧ ಪ್ರೀತಿಯ ಕಡಲು ನಿನ್ನಪ್ಪ. ನೀನು ಕಂಡ ಕನಸುಗಳು ಚಿಕ್ಕದೋ ಅಥವಾ ದೊಡ್ಡದೋ, ಒಟ್ಟಾರೆ ಆ ಎಲ್ಲ ಕನಸುಗಳನ್ನು ಅಳಿಸದೆ ಆ ಕನಸುಗಳನ್ನು ನನಸು ಮಾಡಲು ಆ ಕನಸುಗಳಿಗೆ ನನಸಿನ ಕಿಚ್ಚು ನಿನ್ನಪ್ಪ. ಎಷ್ಟೋ ಸಾರಿ ನಿನ್ನಲ್ಲಿ ಆತ್ಮವಿಶ್ವಾಸ ಕುಗ್ಗಿದ್ದಾಗ ಆತ್ಮವಿಶ್ವಾಸದ ದಾರಿ ನಿನ್ನಪ್ಪ. ನಿನ್ನಲ್ಲಿನ ಅಪ್ಪನ ಮೇಲಿನ ನಂಬಿಕೆಗಳನ್ನು ಒಂದನ್ನು ಹುಸಿ ಮಾಡದೆ ಆ ಎಲ್ಲ ನಂಬಿಕೆಗಳಿಗೂ ಭರವಸೆ ನಿನ್ನಪ್ಪ. ನೀನು ನೋವಾದರೆ ಆ ನೊಂದ ಮನಸ್ಸಿಗೆ ಚೈತನ್ಯ ನಿನ್ನಪ್ಪ. ಈ ಜಗತ್ತಿನಲ್ಲಿ ಅದೆಷ್ಟೋ ಅದ್ಭುತಗಳಿದ್ದರೂ ಕೂಡ ಅವುಗಳೆಲ್ಲವನ್ನು ಮೀರಿಸುವ ದೈವ ಸೃಷ್ಟಿ ನಿನ್ನಪ್ಪ. ಜಗದ ಪ್ರತಿಯೊಂದು ಜೀವಿಗೂ ಅಪ್ಪನ ಎಂಬ ಜೀವಿಯು ಆದರ್ಶ. ಏನು ಅರ್ಥ ಆಯಿತು? ಫಾಸ್ಟಾಗಿ ಬಂದು ಇದ್ದಂಗೆ ಕೊಂದ ಅರ್ಥ ಆಯ್ತಾ? ಅದೆಲ್ಲ ಕರೆಕ್ಟಾಗಿ ಬರ್ದವ್ರಾ? ಏನು ಅರ್ಥ ಆಯ್ತಪ್ಪ ನಿನಗೆ? ಏನು ಅರ್ಥ ಆಯ್ತು ಅಂತ ಹೇಳ್ಬೇಕು ಗೈಸ್. ಇವಾಗ 2ನೇ ಚೀಟಿ. ಇಷ್ಟು ಆದರ್ಶ ತಂದೆಯ ತೋಳಿನಲ್ಲಿ ಬೆಳೆದ ನೀನು ಸಾವಿತ್ರಿನೇ ಕಣೆ. ನೀನು ಮುಂದೆ ಕಾಲಿಡೋ ಆ ಮನೆಯಲ್ಲಿ ಈ ತಂದೆಯ ಆದರ್ಶ ಯಾವತ್ತೂ ನಿನ್ನ ಜೊತೆ ಇರಲಿ. ನಿನ್ನ ಬಾಳು ಬಂಗಾರವಾದೀತು ಮಗಳೇ. ಮುಂದೆ ಗೊತ್ತಿ ನೀನು, ನಾನು ಓದ್ಬಿಡ್ಲಾ? ನೀನು ಓದ್ತಿಲ್ಲ, ಓದು. ಅಷ್ಟೇ ಪೇಪರ್ ನೀನು ಓದು. ನೀನು ಓದ್ಬಿಟ್ಟಿದ್ದೀನ. ನೀನೊಂದು ದಂತ, ಏನಿದು ತಿದ್ದಿದಂತ ಅಂತ ಬರ್ದವರು. ನೀನೊಂದು ದಂತ ತಿಡಿದಂಥ ಗೊಂಬೆ ಕಣೆ. ನಿನ್ನಲ್ಲಿರೋ ಹೆಣ್ತನದ ನಾಚಿಕೆ ನಿನ್ನ ಒಡವೆ. ನಿನ್ನಲ್ಲಿರುವ ಕುತೂಹಲ ನಿನ್ನ ವರ್ಣನೆ. ಈ ನಿನ್ನತನಕ್ಕೆ ನಿನ್ನ ಅರ್ಧಾಂಗಿನಿ ನಿನಗೆ ಶಿಲ್ಪಿ. ಆಯ್ತಾ? ಅರ್ಥ ಆಯ್ತು ಇದೇನು ಅಂತ? ಅರ್ಧಾಂಗನೆ ಅಂತ ಬರೋಕೆ ಹೋದ್ರೆ ಅರ್ಧಾಂಗಿನಿ ಅಂತ ಬರೋಕೆ ಹೋದ್ರೆ ಗೊತ್ತಿಲ್ಲ. ಅರ್ಧಾಂಗನೆ ಇರ್ಬೋದು ಮೋಸ್ಟ್ಲಿ. ಈ ಕ್ಷಣ ಅಥವಾ ಮರುಕ್ಷಣ ಪ್ರತಿ ಕ್ಷಣವಿರಲಿ, ಪ್ರತಿ ನಾಳೆ ನಿನ್ನೆಲ್ಲ ಕನಸುಗಳು ಪ್ರೀತಿ ಫಲಿಸಲಿ. ನೀನೊಂದು ಅದ್ಭುತ ನಾಜೂಕಾದ ಗೊಂಬೆ ಕಣೆ. ಕೈ ಹಿಡಿಯೋ ನಿನ್ನವನ ಅಂಗೈಯೊಳಗೆ ನೀನೇ ಸ್ಪರ್ಶಮಣಿಯಾಗು. ಪ್ರೀತಿಗಳಿಗೆ ಏನು ಕರೆಕ್ಟಾಗಿ ಕಾಮ ಫುಲ್ ಸ್ಟಾಪಲ್ಲಿ ಹಾಕಿಲ್ಲ, ನಾನು ಹೆಂಗೆ ಬೇಕಂಗೆ ಗೊತ್ತಿದ್ದೀನಿ. ನಿನ್ನ ಹಣೆಯ ಬರೆಹದಲ್ಲಿಯೇ ಈಗಿನ ಹಸೆಮಣೆ ಇದೆ. ಆ ಹಸೆಮಣೆಗೆ ಮೇಲೆ ಕೂರುವ ಪುತ್ಥಳಿಯ ಗೊಂಬೆ ನೀನು ಕಣೆ. ಆ ಕ್ಷಣದ ಮಧುಸೂರಿನ ಮದುಮಗಳು ನೀನು ಕಣೆ. ನಿನ್ನ ಪ್ರೀತಿ ದಿನವು ಮುಂದೆ ಮೊದಲ ದಿನ ಆಗಿರಲಿ. ಇಷ್ಟು ದಿನ ನಿನ್ನ ಅಂದ ನಿನಗೆ ಮಾತ್ರವೇ ಸ್ವಂತವಾಗಿತ್ತು ನಿನ್ನೆಯವರೆಗೆ. ಆದರೆ ಇಂದು ನಿನ್ನ ಹೃದಯ ನಿನ್ನ ಒಳಗಿನ ಅರ್ಧಾಂಗಿಗೆ ಸೇರಿದೆ. ಅರ್ಥ ಆಯ್ತಾ? ನಿಮ್ಮ ಮನೆಯವ್ರನ್ನ ನೋವು ಸೇರಿ ನೋಡಿ ಬರ್ದಿರೋದು ಇದನ್ನು. ಇಷ್ಟು ದಿನ ನಿನ್ನ ಉಸಿರು ಬರೀ ಗಾಳಿಗೆ ಮಾತ್ರ ಸೀಮಿತವಾಗಿತ್ತು. ನಾಳೆಯಿಂದ ಅಂದರೆ ನಾಳೆ ಮದುವೆ ಆದಮೇಲೆ ನಿನ್ನ ಅರ್ಧಾಂಗಿ ಕೂಡ ಪಾಲು ಇರ್ತದೆ. ನೀನು ಉಸಿರಾಡೋದು ನಿಮ್ಮ ಯಜಮಾನ್ರಿಗೂ ಅರ್ಧ ಪಾಲಿರ್ತದೆ ಅಂತ. ಅರ್ಥ ಆಯ್ತಾನಮ್ಮ? ನಾನು ಹೇಳ್ತಿರ್ತಲ್ಲ, ಅಳ್ತಾ ಇದ್ದೀಯೇ. ಅವನ ಹೆಸರಿಗೆ ನಿನ್ನ ಹೆಸರೇ ಸೇರಿಸಿ ಉಸಿರು ಆಗಲಿ. ಅರ್ಥ ಮಾಡ್ಕೊ. ಉಸಿರು ಆಗಲಿ, ಹೆಸರೇ ಆಗಲಿ, ಉಸಿರೇ ಆಗಲಿ. ನಾಳೆಯಿಂದ ಸಂಗಾತಿಗೂ ಅರ್ಧ ಪಾಲಿದೆ. ಗಾಳಿ ನೀರಿಗೂ ಕೂಡ ತಾಳಿ ನಂಟಿದೆ. ನಿನ್ನ ಹೊಸ ಬಾಳು ಹೊಸ ಬೆಳಕು ನಿನ್ನೊಳಗೆ ನಗಬೇಕು.
ಹೋಗಿ ಬಾ ಮಗಳೇ ಪತಿಯ ಮನೆಗೆ, ನೀ ಹುಟ್ಟಿದ ಮನೆಗೆ ಹೆಸರನ್ನು ತರಬೇಕು, ಕೊಟ್ಟ ಮನೆಗೆ ನೀನು ಬೆಳಕನ್ನು ತರಬೇಕು, ಯಾವತ್ತಿಗೂ ಕಣ್ಣಲ್ಲಿ ಬೆಳಕನ್ನು ತರಬೇಕು. ತಾರಬೇಕು ಅನ್ನೋದು ಅರ್ಥ ಮಾಡ್ಕೋ, ತರಬೇಕು ಆ್ಯಕ್ಚುಲ್ ಮೀನಿಂಗು. ಅವ್ರು ತಾರಬೇಕು ಅಂತ ಸ್ವಲ್ಪ ಇದು ಮಾಡೋರೆ. ಯಾವತ್ತಿಗೂ ಕಣ್ಣಲ್ಲಿ ನೀರನ್ನು ಹಾಕಬಾರದು ಮಗಳೇ, ಹೋಗಿ ಬಾ ಮಗಳೇ ಪತಿಯ ಮನೆಗೆ. ನಿನ್ನ ಅತ್ತೆ ಮಾವರ ಸೇವೆನ ಪ್ರೀತಿಯಿಂದ ಮಾಡಬೇಕು. ನಿನ್ನ ಅಂತರಾತ್ಮದಲ್ಲಿ ನಿತ್ಯವೂ ನಿನ್ನ ಪತಿಯನ್ನು ಪೂಜಿಸು. ನಿನ್ನ ಗಂಡನ ಮನೆಯು ದೇವರ ಗುಡಿ, ಆ ದೈವದ ಗುಡಿಗೆ ಕಳಶವು ನೀನಾಗಬೇಕಮ್ಮ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊ ಹೆಂಗೆ ಬರ್ದವ್ರೆ ಅಂತ. ನಿನ್ನ ಗಂಡನ ಮನೆಯಲ್ಲಿ ಕೋಳಿ ಕೂಗುವ ಮುನ್ನವೇ ನೀನು ಎದ್ದಿರಬೇಕು. ತಂದೆ ತಾಯಿ ಗುರು ಹಿರಿಯರನ್ನು ಮನೆ ದೇವರನ್ನು ನೆನೆದು ಅಂಗಳ ಅನ್ನುವ ಆಲಯಕ್ಕೆ ರಂಗೋಲಿ ಹಾಕಬೇಕು. ಯಾಕಮ್ಮ ಇನ್ನೊಂದು ನಮಗೆ ರಂಗೋಲಿ ಅಂತ ಯಾರಾಗ ಬಂತು ಕಲಿತಾವಳು ಗಾಯ್ಸ್, ಅರ್ಧ ಬರ್ಧ ಯೂಟ್ಯೂಬ್ ಮಾಡಿ ಕಲ್ತಾವಳೆ. ರಂಗೋಲಿ ಅಂತ ಯಾರಾಗ ಬಂತು. ಯಾಕೆ ಮಾಡ್ಕೊಂತೀವಿ ಮಗಳನ್ನ ಅಜಯ್ ಅಲ್ಲಿ ಬರ್ದಿರೋದು ಪರ್ದ ನೋಡ್ಕೊಳ್ಳಿ. ಈಗಿನ ಕಾಲದಾಗ ಯಾರು ಇಷ್ಟು ಟೈಮ್ ಕೊಟ್ಬಿಟ್ಟು ಬರ್ದಾರಲ್ಲ ಅದು ನೋಡ್ಕೊ. ನಿನ್ನ ಗಂಡನ ಮನೆಯವರೆಲ್ಲರೂ ನಿನಗೆ ದೈವ ಕೊಟ್ಟ ಸಂಬಂಧಗಳು ಮಗಳೇ. ಮೈದುನರನ್ನು, ಸೋದರ, ಅಣ್ಣ ತಮ್ಮಂದಿರನ್ನು ಹಾಗೆ ನಾದಿನಿಯನ್ನು ನಿನ್ನ ಮಗಳಂತೆ ನೀನು ನೋಡಿಕೊಳ್ಳಬೇಕು, ಇರಬೇಕು ಮಗಳೇ. ಸೇವೆಯ ಭಾವ ನಿನ್ನಲ್ಲಿ. ಅತ್ತೆ ಮಾವನ ನಿನಗೆ ನಾಳೆಯಿಂದ ಎತ್ತ ಅಪ್ಪ ಅಮ್ಮ ಎಲ್ಲರೂ ನನ್ನವರೆಂದು ತಿಳಿದು ಬದುಕಬೇಕು ಮಗಳೇ. ಗಂಡನ ಮನಸ್ಸನ್ನು ಯಾವತ್ತೂ ನೋಯಿಸಬೇಡ. ಆ ಜೀವ ದಣಿದು ಬಂದಾಗ ನಗುತ್ತಲಿ ಮಾತಾಡು, ಹಸಿದು ಬಂದಾಗ ತಾಯಿಯಾಗಿ ಉಣಿಸು. ಅರ್ಥ ಮಾಡ್ಕೋ. ನಿನ್ನ ಮುತ್ತಿನಂಥ ಮಕ್ಕಳನ್ನು ನೋಡಿದು ಮನೆ ತುಂಬ ಮಕ್ಕಳ ನಗು ಬೀರಿ ಎಲ್ಲರೂ ಸೇರಿ ಬರದಿ ಜೊತೆಗೆ ಬರಬೇಕು ಅಂತ ಹಿಂಗೆಲ್ಲ ಬರ್ಬಿಟ್ಟವ್ರೆ. ಮುತ್ತಿನಂಥ ಮಕ್ಕಳನ್ನು ಹಿಡಿದು ಮನೆ ತುಂಬ ಜನ ಬರ್ತಿರೋ ಸಹ ನೋಡೋ ಜನಕ್ಕೆ ಗೈಸ್ ವ್ಯೂವರ್ಸ್ ಬರ್ತಿರೋದು. ಮುತ್ತಿನಂಥ ಮಕ್ಕಳನ್ನು ಹಿಡಿದು ಮನೆ ತುಂಬ ಮಕ್ಕಳ ಏನನ್ನ ಬರ್ಬೇಕು. ಓ ಹಂಗೆ ನಂಗೆ ಅರ್ಥನೇ ಆಗಲಿಲ್ಲ. ಹೆಂಗಲ್ಲಪ್ಪ ನಗು ಅರ್ಥ ಮಾಡ್ಕೊಳ್ಳೋ ನೋಡು ಗೈಸ್. ಹೆಂಗೆ ಅಂತಂದರೆ ಮುತ್ತಿನಂಥ ಮಕ್ಕಳನ್ನು ಹೊಡೆದು ಮನೆ ತುಂಬ ಮಕ್ಕಳ ನಗು ತುಂಬಿರಲಿ, ಎಲ್ಲರೂ ಸೇರಿ ಬರದಿ ಜಾತ್ರೆಗೆ ಬರಬೇಕು. ನೆಕ್ಸ್ಟ್ ಜಾತ್ರೆಗೆ ನಮ್ಮನೆ ಬರಬೇಕು ಅಂತ ತವ್ರ ಮನೆಗೆ ಮಕ್ಕಳನ್ನ ಕರ್ಕೊಂಡು ತುಂಬ ಫ್ಯೂಚರ್ ಹೊರಟವ್ರೆ. ಒಟ್ಟಾರೆ ಹೇಳಬೇಕೆಂದರೆ ನೀನು ಗಂಡನಿಗೆ ಕಾರ್ಯೇಶು ದಾಸಿ. ಮನೆ ಕೆಲಸಗಳನ್ನು ಮಾಡುವಾಗ ಸೇವಕಿಯಂತೆ ಶ್ರದ್ಧೆ ನಿಷ್ಠೆಯಿಂದ ಮಾಡು. ಆಮೇಲೆ ಎರಡನೇದು ಕರುಣೇಶು ಮಂತ್ರಿ. ಕಷ್ಟದ ಸಮಯದಲ್ಲಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವಾಗ ಮಂತ್ರಿಯಂತೆ ಸರಿಯಾಗಿ ಆಯ್ಕೆ ಇರಲಿ. ಆಮೇಲೆ ಮೂರನೇದು ಭೋಜ್ಯೇಶು ಮಾತಾ. ಊಟ ಬಡಿಸುವಾಗ ತಾಯಿಯಾಗಿ ಪ್ರೀತಿಯಿಂದ ಪೂಜಿಸಲಿ. ನೆಕ್ಸ್ಟ್ ನಾಲ್ಕನೇದು ಶಯನೇಶು ರಂಭ. ದಂಪತಿಗಳ ಏಕಾಂತದಲ್ಲಿ ರಂಭೆಯಂತೆ ನೀನಿರಬೇಕು. ನೆಕ್ಸ್ಟ್ ಐದನೇದು ರೂಪೇಣು ಲಕ್ಷ್ಮಿ. ನೋಡಲು ಲಕ್ಷ್ಮೀ ದೇವಿಯಂತೆ ಸುಂದರ ಮತ್ತು ಸೌಭಾಗ್ಯವಂತೆ ನೀನಾಗಿರು. ನೆಕ್ಸ್ಟು ಕ್ಷಮಯಾಧರಿತ್ರಿ. ಭೂಮಿಯಂತೆ ಅಪಾರ ತಾಳ್ಮೆ ಮತ್ತು ಕ್ಷಮಾಗುಣವನ್ನು ಹೊಂದಿರುವವಳು ನೀನಾಗಬೇಕು. ಇನ್ನೆರಡು ಎಗರಿಸ್ಬಿಟ್ಟವ್ರೆ. ಷಟ್ಕರ್ಮಯುಕ್ತ ಮತ್ತು ಕುಲಧರ್ಮ ಪತ್ನಿ, ಅದನ್ನೆರಡು ಎಗರಿಸ್ಬಿಟ್ಟವ್ರೆ. ಆರೇ ಬರ್ದಿರೋದು. ನೆಕ್ಸ್ಟು ಕಲ್ಲಿಟ್ಟ ಮನೆ ನಂದಾದೀಪವು ನೀನಾಗಬೇಕಮ್ಮ. ಆ ಮನೆಯ ಮಂದಾರ ಪುಷ್ಪವು ನೀನಾಗಬೇಕು, ಅರಳುತ್ತಾ ಇರಬೇಕು. ನಿನ್ನೆಲ್ಲ ತನುಮನವು ಗಂಡ ಮತ್ತು ಗಂಡನ ಮನೆಗಾಗಿ, ಅವರ ಮನೆಗಳಿಗೆ ಒಡೆತಿಯಾಗಿ, ಮನೆಗೆ ಗರತಿಯಾಗಿ ಬಾಳಬೇಕಮ್ಮ. ನಿನ್ನ ಗಂಡನ ಏಳಿಗೆ ನಿನ್ನ ಕೈಯಲ್ಲಿ ಉಂಟು. ಪತಿ ಹಿತವೇ ನಿನ್ನ ಸುಖ, ಮಾಂಗಲ್ಯವೇ ನಿನ್ನ ಮುಖ. ನೋಡಲಿ, ಪತಿ ಹಿತವೇ ನಿನ್ನ ಸುಖ, ಮಾಂಗಲ್ಯವೇ ನಿನ್ನ ಮುಖ. ಏನು ಚೆನ್ನಾಗಿ ಬರ್ದವ್ರೆ. ಅಂಥ ಬದುಕು ಉಸಿರಿರುವ ತನಕ ಅವರೆಲ್ಲರ ಹೃದಯಗಳನ್ನು ನೀನು ಬೆಳಗಬೇಕು. ಪತಿಯೇ ದೈವವು ಎನ್ನುವ ಜೀವ ನೀನಾಗಬೇಕು. 7 ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಅನುಸರಿಸುವ ಹೆಣ್ಣು ದೇವತೆಗೆ ಸಮ ಆ ದೇವತೆಗಳು ನೀನಾಗಬೇಕಮ್ಮ. ಏಕೆ ಮಾಡ್ತಾ ಇದ್ದೀನಮ್ಮ? ಸತಿ ಸಾವಿತ್ರಿಯರಂತೆ ಬದುಕಿದ ಪುಣ್ಯನಾಡಿದು. ನೀನು ಕೂಡ ಅವಳಂತೆ ಬದುಕಬೇಕು. ಗಂಡನ ಪ್ರಾಣಿ ಪಕ್ಷಿ ಹಾರಿ ಹೋದಾಗ ಯಮಧರ್ಮರಾಯನೊಂದಿಗೆ ವಾದಿಸಿ ಮರಣ ಹೊಂದಿದ ತನ್ನ ಪತಿಯನ್ನು ಮರಳಿ ತರುತ್ತಾಳೆ. ಈ ಕತೆ ಪ್ರತಿ ಹೆಣ್ಣಿಗೂ ಹೆಣ್ತನ, ಸತಿ, ತ್ಯಾಗ, ಆತ್ಮವಿಶ್ವಾಸದ ಸಂಕೇತವಾಗಿರುತ್ತದೆ. ನೀನು ಕೂಡ ಸತಿ ಸಾವಿತ್ರಿಯಾಗಿ ಬದುಕಬೇಕು ಮಗಳೇ ಮುಂದೆ. ಗೊತ್ತಾಯ್ತಾ? ಇದು ಇನ್ನೂ ಅಮ್ಮನ ಪ್ರೀತಿಯ ಮುದ್ದಿನ ಮಗಳು ನೀನು. ಇಲ್ಲ ಕಣ, ಇದು ಇನ್ನೊಂದು ಪಾಠ ಐತೆ. ಇದು ನೆಕ್ಸ್ಟ್ ಅಮ್ಮನ ಬರ್ದಿರೋದು, ಅಮ್ಮನ ಮಗಳಾಗಿ. ಇನ್ನು ನಿನ್ನ ಅಮ್ಮನ ಪ್ರೀತಿಯ ಮುದ್ದಿನ ಮಗಳು ನೀನು. ಅಮ್ಮನ ಬಗ್ಗೆ ಏನೆಂದು ಹೇಳಲಿ? ನಿಮ್ಮ ಕುಟುಂಬದ ಹೆಣ್ಣು, ನಿಮ್ಮೆಲ್ಲರ ಕಣ್ಣು ಇವಳು. ನಿನಗೆ ಬರ್ದಿರೋದು ಇದೆಲ್ಲ ಅರ್ಥ ಮಾಡ್ಕೋ. ನೀನು ನಡೆದರೇನು ಬಡಿದರೇನು, ನೀನು ನಡೆದರೇನು ಓಡಿದರೇನು, ಏನಿದು ಅದೇನ? ನೀನು ನಡೆದರೇನು ಓಡಿದರೇನ? ನೀನು ನಡೆದರೇನು ಓಡಿದರೇನು ನಿನ್ನ ಹಿಂದೆ ಹೆಜ್ಜೆ ಹಾಕಿದವಳು ನಿನ್ನಮ್ಮ. ನೀನು ನಡೆದರೇನು ಓಡಿದರೇನು ನಿನ್ನ ಹಿಂದೆ ಹೆಜ್ಜೆ ಹಾಕಿದವಳು ನಿನ್ನಮ್ಮ. ನಿನ್ನಮ್ಮ ನಿನಗೆ ಅಮ್ಮ. ಅದಕ್ಕೂ ಮೊದಲು ಅವಳು ಒಂದು ಮನೆಯ ಮಗಳಷ್ಟೇ. ಆ ಮಗಳೇ ಈಗ ಆಲದ ಮರವಾಗಿದ್ದಾಳೆ. ಅವಳು ಮಗಳಾಗಿ ಅವರ ಮನೆಯ ಜವಾಬ್ದಾರಿ ಮುಗಿಸಿ ಗಂಡನ ಮನೆಯಲ್ಲೂ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಮಾಡುತ್ತಿದ್ದಾಳೆ. ತನಗೆ 100 ಕಷ್ಟಗಳಿದ್ದರೂ ನಿಮಗೆ ತೋರಿಸದೆ ಅಮೃತ ಉಣಿಸಿದವಳು ನಿನ್ನಮ್ಮ. ತನ್ನ ತವರನ್ನು ಬಿಟ್ಟು ನಿಮ್ಮ ಮನೆಗೆ ಹೊಸ ತವರು ಮನೆ ಕಟ್ಟಿದ
ಮಹಾತಾಯಿ ನಿನ್ನಮ್ಮ. ತನಗಾಗಿ ಏನನ್ನು ಬಯಸದವಳು, ಅವಳಿಗಾಗಿ ಏನನ್ನು ಕೂಡಿಡದವಳು, ತನಗಿಲ್ಲವಲ್ಲ ಎಂದು ಕೊರಗಿದವಳೇ ಅಲ್ಲ. ಬದುಕು ಸೋತಾಗ ಸದಾ ನಿಮ್ಮೆಲ್ಲರ ಜೊತೆಗೆ ನಿಂತವಳು ಆ ದೇವತೆ. ನಿನ್ನ ನಗುವನ್ನು ಸದಾ ನೋಡಬೇಕೆಂದು ಬಯಸುವ ಮಹಾಸ್ವಾರ್ಥಿ ನಿನ್ನಮ್ಮ. ನಿನ್ನ ನಗುವಲ್ಲಿ ತನ್ನ ಖುಷಿ ಕಂಡವಳು ಅವಳು. ನಿಮಗಾಗಿಯೇ ಜೀವ ತೆಗೆದವಳು ಏನಿದು ಜೀವ ತೆರೆದಳು ಏನು ಬರ್ದವಳೆ ಜೀವ ತೆಗೆದವಳು. ನಿಮ್ಮ ಬದುಕಿಗಾಗಿ ತನ್ನ ಜೀವನ ಮೀಸಲಿಟ್ಟವಳು ನಿನ್ನಮ್ಮ. ಹೀಗೆ ಅಮ್ಮನ ಬಗ್ಗೆ ಹೇಳುತ್ತಾ ಹೋದರೆ ಪುಟಗಳು ಸಾಕಾಗುವುದಿಲ್ಲ. ನಿನಗೆ ಈ ಎಲ್ಲ ನಿನ್ನಮ್ಮನ ನಡೆ ನುಡಿ ಅವಳ ಬದುಕಿನ ರೀತಿ ಒಂದು ದೊಡ್ಡ ಪಾಠ ಕೂಡ. ಈ ತಾಯಿ ಆತ್ಮಸ್ಥೈರ್ಯ ಸದಾ ನಿನ್ನಲ್ಲಿಟ್ಟುಕೊಂಡು ಬದುಕು ನಿನ್ನ ಬಾಳು ಬಂಗಾರ ಮಗಳೇ. ಅಮ್ಮನ ಅದೆಲ್ಲ ಏನು ನಡೆ ನುಡಿ ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿನ್ನ ಬದುಕು ಬಂಗಾರ ಮಗಳೇ. ಅರ್ಥ ಮಾಡ್ಕೊ. ಅರ್ಥ ಇದೆನಮ್ಮ. ಫೈನಲಿ ಲಾಸ್ಟ್ ಪೇಜು. ಇದ್ರಾಗ ಏನು ಬರೋದು ನೋಡಿ ನೀರು. ನನ್ನ ಬಗ್ಗೆ ಇದೆಲ್ಲ ಬೇಡ ಅನ್ಸುತ್ತೆ, ಜಾಸ್ತಿ ಓವರ್ ಹೊಡ್ಬಿಟ್ಟವ್ರೆ. ಇನ್ನು ನಿನ್ನ ಅಣ್ಣ ಹಬ್ಬ, ಅವನನ್ನು ಅಣ್ಣ ಎನ್ನುವುದೋ ಇಲ್ಲ ತಂದೆ ಎನ್ನುವುದೋ ಇಲ್ಲ ಸ್ನೇಹಿತ ಎನ್ನುವುದೋ ಇಲ್ಲ ಸಹಪಾಲಕ ಅನ್ನುವುದೋ ಒಂದು ತಿಳಿಯುತ್ತಿಲ್ಲ. ಅಷ್ಟು ಅಂದದ ಮನಸ್ಸಿನ ಸರದಾರ ನಿನ್ನ ಅಣ್ಣ. ಯಾಕೋ ಸ್ವಲ್ಪ ಓವರ ಬಿಲ್ಡಪ್ ಹಾಕ್ಬಿಟ್ಟವ್ರೆ. ಆ ಥರ ಎಲ್ಲ ನನಗೆ ಅನಿಸ್ತದೆ. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಸರದಾರ ನಿನ್ನಣ್ಣ. ನಿನ್ನೆಲ್ಲ ನೋವಿಗೂ ಸಾಂತ್ವನದ ಹೆಗಲಾಗಿ ತಂಗಿಗೆ ಎರಡನೇ ಅಪ್ಪನಾಗಿ ನಿಂತವ ನಿನ್ನಣ್ಣ. ಲಾಸ್ಟ್ಗೆ ಉಮಾ ಈ ಸೇರ ಹೊಸ ಮನೆ ನಿನಗೆ ಶಿವಾಲಯ. ನೀ ನೋಡುವ ಎಲ್ಲ ಹೊಸ ಮುಖಗಳು ಎಲ್ಲ ನಾಳೆಯ ಭರವಸೆ. ಈ ನಿನ್ನ ತವರು ಮನೆ ತೊರೆದು ಅಲ್ಲಿ ಹೊಸ ತವರು ಮನೆ ಕಟ್ಟು ನೀನು. ನೋಡಿ ಮಾಡಿ ಹೆಜ್ಜೆ ಇಡು, ಸರಿ ಕೇಳಿ ಮಾತು ಕೊಡು, ಸತ್ಯದ ದಾರಿಯಲ್ಲೇ ನೀ ನಡೆ. ಅಳು ಬಂದರೆ ಗುಟ್ಟಾಗಿ ಹೊತ್ತು ಬಿಡು, ನಗು ನೀನು ಎಲ್ಲರಿಗೆ ಕಾಣುವ ಹಾಗೆ, ರಾಣಿಯಾಗು ನೀ ಆ ಮನೆಗೆ. ಹಗಲು ಇರುಳು ಇರಲೇಬೇಕು, ಭೂಮಿಯಲ್ಲಿ ಹೆಣ್ಣು ಇರಲೇಬೇಕು. ಸೃಷ್ಟಿಗೆ ಸಂಜೀವಿನಿ ಹೆಣ್ಣು ಜೀವನದ ಮೂಲ ಬೇಕನ ಮೂಲ ಬೇರು ಕಣೆಯದಲೇ. ಸೃಷ್ಟಿಗೆ ಸಂಜೀವಿನಿ ಹೆಣ್ಣು ಜೀವನದ ಮೂಲ ಬೇರು. ಅರ್ಥ ಇದ್ದರೆ ಗಂಡು ಹೆಣ್ಣು, ವ್ಯರ್ಥವಾದರೆ ಕಲ್ಲು ಮಣ್ಣು. ಬಿರುಸಿನ ಮಳೆಯಂತೆ ಸಿಡಿಲು, ಬಯಸಿದರೆ ಏನು ತಂಗಾಳಿ ಕಡಲನ, ಬಯಸಿದರೆ ತಾಗಲಿ ಕಡಲನ. ತಂಗಾಳಿ ಕಡಲು ಇರಬೇಕು ಇದು ಮೋಸ್ಟ್ಲಿ. ತಂಗಾಳಿ ಕಡಲು ಏನೋ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಸಹನೆಯಾಗಿ ಅಲೆಗಳಾಗಿ ಜೀವನ ಹರಿಯುವ ನೀರಿನಂತೆ ಮನಸ್ಸು. ಬಾಳಿನಲ್ಲಿ ಸಾಗುವುದು ಏರುಪೇರು. ಮನುಜನ ಬದುಕಿಗೆ ಕರುಣೆಗೆ ಸೃಷ್ಟಿ ಹೆಣ್ಣು. ಒಂದು ಜೀವಕ್ಕೆ ಉಸಿರಾಗುವುದು ಹೆಣ್ಣು. ಗಂಡಿನ ಜೊತೆಯಲ್ಲಿ ಎಲ್ಲ ಅನುಭವ, ನೋವು ನಲಿವು ಆನಂದದ ಅನುಭವ. ಎಣ್ಣೆ ಧರಣಿಯಲ್ಲಿ ಬದುಕಿನ ಮುನ್ನಡಿ. ಉಮಾಯಿ ನನ್ನ 4 ಮಾತು ಯಾವತ್ತೂ ನಿನ್ನ ಜೊತೆ ನಿನ್ನ ಅಂತರಾಳದಲ್ಲಿ ಇರಲಿ. ನಿನ್ನ ಬದುಕಿಗೆ ಹೊಸ ಜೀವನವು ಸುಖ ಸಂತೋಷದಿಂದ ತುಂಬಿರಲಿ ಅಂತ ಭಗವಂತನ ಹತ್ರ ಕೇಳಿಕೊಳ್ಳುತ್ತೇನೆ. ಇಂತಿ ನಿನ್ನ ಪ್ರೀತಿಯ ಅನಾಮಿಕ ಸಹೋದರಿ. ಧನ್ಯವಾದಗಳು. 4 ಪದ ಅಂದ್ಬಿಟ್ಟು 4 ಪೇಜ್ ಬರ್ಕೊಳ್ಸಿದ್ದೀರಾ. 4 ಪೇಜ್ ಅಂದರೆ ಫ್ರಂಟ್ ಬ್ಯಾಕ್ ಸೇರ್ಕೊಂಡ್ರೆ 8 ಪೇಜ್ ಆಯಿತು. ಯಾರು ಬರ್ದಾರೆ ಏನು ಬರ್ದಾರೆ ಅಂತ ಡೀಟೇಲ್ಸ್ ಹೇಳಬೇಡ. ಯಾರೋ ಒಬ್ರು ತುಂಬ ದೂರದಿಂದ ಬರ್ಕಳ್ಸೋರೆ. ನನ್ನ ತಂಗಿಗೋಸ್ಕರ ಹೆಂಗನಿಸ್ತು? ಖುಷಿ ಆಯ್ತಲ್ಲ? ನೀನು ಹೇಳ್ಬೇಕು ಹೆಂಗೆ ಅನಿಸ್ತು ನಿಮ್ಮ ಮನಸ್ಸಲ್ಲಿ. ನಾವ್ಯಾರು ಹೇಳೋಕ್ಕಾಗಲ್ಲ ಗಾಯ್ಸ್. ಇದ್ರಾಗ ಎಷ್ಟು ಜನ ಈ ಥರ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾರೋ ಒಬ್ಬರು ಮನ್ಸು ಮಾಡಿ ಬರ್ದು ತುಂಬ ದಿನದಿಂದ ಲೆಟ್ರ್ ಬರ್ದು ಅದನ್ನು ಪ್ಯಾಕ್ ಮಾಡಿ ಪೋಸ್ಟ್ ಮಾಡಿ ಅಲ್ಲಿ ವಾಚ್ ಕೊಟ್ಬಿಟ್ಟು ಕಳ್ಸೋರೆ. ಹೆಂಗನಿಸ್ತು? ಖುಷಿ ಆಯಿತು. ಮುಂದೆ ಹೇಗಿರ್ಬೇಕು ಅಂತ ಇವಾಗ ಬರ್ದು ಕಳ್ಸೋರೆ. ಇದೆಲ್ಲ ನಿಂಗೆ ಮುಂಚೆ ಗೊತ್ತಿತ್ತು ಹಿಂಗೆಲ್ಲ ಇರಬೇಕು ಅಂತ? ಇದೆಲ್ಲ ಗೊತ್ತಿರ್ತದೆ ಅರ್ಧ ಬರ್ದ ಆದ್ರೂ ಇಷ್ಟೊಂದು ಡೀಟೇಲ್ ಗೊತ್ತೇ ಇಲ್ಲ ಗಾಯ್ಸ್. ಇದು ನೆನ್ನೆ ಇದನ್ನೆಲ್ಲ ಓದ್ಬಿಟ್ಟು ಹೇಳ್ತಾ ಇದ್ದು ಮನೆ ಕೂತ್ಕೊಂಡು ಅಮ್ಮನೆ ಮೂಳೆಯಲ್ಲಿ ಕಣ್ಣಲ್ಲಿ ನೀರು ಸುರಿಸ್ಕೊಂಡು. ನಮ್ಮಮ್ಮ ನೀನು ಹೆಂಗನಿಸ್ತಮ್ಮ? ಒಳ್ಳೇದು. ಹಿಂಗಂದ್ರೆ ಒಳ್ಳೇದು ಅಲ್ಲ, ನಿಂಗೆ ಅದು ನೋಡಿ ಏನು ಅರ್ಥ ಆಯಿತು? ಖುಷಿ ಆಯಿತು. ಹಾಂ, ಅವ್ರು ಯಾರು ಬರ್ತಿರೋದು? ಏನು ಕತೆ? ಹೆಂಗೆ ಸಿಕ್ಕಿದ್ರು? ಯಾರು ಬರ್ತವ್ರೆ? ಹೆಂಗ ಸಿಕ್ಕಿದ್ರು ನೀನು ಹೇಳಪ್ಪ, ಹೆಂಗನ್ಸ್ತಪ್ಪ? ಚೆನ್ನಾಗಿ ಬರ್ದವ್ರೆ. ಅದೇ ಥರ ನನ್ನ ಮಗಳು ಬಾಳ್ಕೊಂಡು ಹೋಗ್ಬಿಟ್ರೆ ಸಾಕು ಅಷ್ಟೇ. ಬಾಳ್ಕೊಂಡು ಓದ್ತಾಳೆ ಅನ್ನೋ ನಮಗೆ ಧೈರ್ಯ ಅದೇ. ಆಯ್ತು, ಧೈರ್ಯ ಐತೆ. ತುಂಬ ಹತ್ರದಿಂದ ನೋಡಿ ಇನ್ವಾಲ್ವ್ ಆಗಿ ಆ ಥರ ನಮ್ಮ ಫ್ಯಾಮಿಲಿನ ಅಬ್ಸರ್ವ್ ಮಾಡಿ ಈ ಥರ ಬರ್ದವ್ರೆ ಅಂತಂದರೆ ಒಂಥರ ಅರ್ಥ ಮಾಡ್ಕೊಂಡು ಯಾವ ಥರ ಬರ್ದವ್ರೆ ಅಂತ. ನಿಮ್ಮ ಮನಸ್ಸಲ್ಲಿ ಎಷ್ಟು ಜನಕ್ಕೆ ಈ ಥರ ಇತ್ತು, ಈ ಥರ ಹೇಳ್ಬೇಕು ಅಂತ ಇತ್ತು, ಕಮೆಂಟ್ ಮಾಡಿಬಿಡ್ರಿ. ಮತ್ತು ನೀವೇನಾದರೂ ಇನ್ನೂ ಹೇಳಂಗಿದ್ರೆ ಇವಳಿಗೆ ಹೊಸ ಮನೆ ಎಲ್ಲ ಗಂಡನ ಮನೆಗೆ ಹೋಗ್ತಾವಳೆ. ತವ್ರ ಮನೆಗೂ ಗಂಡನ ಮನೆಗೆ ಏನೇನು ಡಿಫ್ರೆನ್ಸ್ ಇರ್ತೋ ಅಲ್ಲೇ ಹೆಂಗಿರಬೇಕು, ಸುಖವಾಗಿ ಜೀವನ ಮಾಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂದ್ಬಿಟ್ಟು ಮಾಡಬೇಕು ಅಂತ ಕಮೆಂಟಾಗಿ ತಿಳಿಸ್ಬಿಡ್ರಿ. ಖುಷಿ ಆಗ್ತಾಳೆ. ಹೊಳ್ತಾ ಇದೆಯಲ್ಲಮ್ಮ ಅದೋಡಲ್ಲೇ ಅಮ್ಮನಲ್ಲೇ ಮಾತಾತ್ರ ಹೇಳ್ತೀಯಲ್ಲಮ್ಮ ನೀನು ವಸಂತಮ್ಮ. ಅಲ್ಲೊಡ್ಲಿ ಅಮ್ಮನಲ್ಲಿ ಏನು ಕಳ್ತಾ ಇದೆಯಂತ ಇವಾಗ? ಹಾಂ, ಹೆಂಗ್ ಕಟ್ಟಿ ತಿರ್ಗ ಇವಾಗ? ಹುಡುಗಲ್ಲ ಬರ್ಗಿರೋದು, ಹುಡುಗಿ ಬರ್ದಿರೋದೊಂದು ಫಸ್ಟ್ ಹೇಳಿವ. ತಾಯಿಯಾಗಿ ಇಲ್ಲ, ನಿನ್ನ ಅಕ್ಕನಾಗಿಲ್ಲ, ನಿನ್ನ ಸ್ವಂತ ಮಗಳೆಂದು ಅನ್ಕೊಂಡು ಬಂದ್ಬಿಟ್ಟು ಅಮ್ಮನ ಬರ್ದಿರೋದು, ಒಂದು ಹುಡುಗಿ ಬರ್ದಿರೋ ಎಟ್ರಿದನ್ನ ನೋಡಿ. ಯಾವ ಥರ ಬರ್ತವ್ರಿ? ಯಾವ ದೊಡ್ಡವ್ರು ಹಿರಿಯರು ಬರ್ತಾರೆ ಆ ಥರ ಬರ್ಕಳ್ಸವ್ರಿ. ಅದು ಗೊತ್ಬಿಟ್ಟ ನೀನು. ನಿಂಗೆ ಹೆಂಗಂತಪ್ಪ ನಿಮ್ಮ ಬಗ್ಗೆ ಬರ್ತಿದ್ದು?
ಅಷ್ಟು ಬಿಡಪ್ಪ ಅಯ್ಯ ಅವ್ರು ಥ್ಯಾಂಕ್ಸ್ ಓದ್ತಿದ್ರೆ ಹೇಳೋ ಬರ್ತೀನಿ. ನಾಳೆ ಹೇಳ್ದೆ. ಓದ್ತಿರೋ ನಡ ಓದ್ತದೆ ಅಮ್ಮ ಓದ್ಬಿಡ್ತದೆ ಅಮ್ಮ ನಾಳೆ ಒಳ್ಳೆ ಕತೆ ಅಮ್ಮ ಅಜ್ಜಿ ನಿಂಗೆ ಹೆಂಗೆ ಅನಿಸ್ತದೆ ಬರ್ತಿರೋ ಲೆಟರ್ ನೋಡಿ ಖುಷಿ ಆಯ್ತು ಕಣಪ್ಪ, ನೀನು ಹೇಳ್ತಾ ಇದ್ದಿ ಖುಷಿ ಆಯ್ತು. ಖುಷಿ ಆಯ್ತಲ್ಲ ಖುಷಿ ಆಯ್ತು. ನಿನ್ ಮನ್ಸಲ್ಲಿ ಹೇಳ್ಬೇಕಾಯ್ತ ನೀನು ಹೇಳೋದು ಹೇಳಿದ್ದಿ ಏನ್ ಮನ್ಸಲ್ಲಿ ಹೇಳಿ ಅಲ್ಲ ನೀನು ಏನ್ ಹೇಳ್ತಾ ಇದ್ದಿ ಅಂತ ನನ್ನ ಮೊಮ್ಮಗ ಮಗಳು ನಮ್ಮ ಅಳಿಯಂಗೂ ಮಗಳಿಗೂ ತಲೆ ಮೇಲೆ ಹಾಲು ಕರೀಲಿ ಅಂತ ಹೇಳ್ತಾ ಇದ್ದೆ. ಒಳ್ಳೆ ಕತೆ ಕಂಡಿವ್ರದು. ನೀನ್ ಯಾಕಮ್ಮ ಹಿಂಗಾಗಿ ಕೂತ್ಕೊಂಡಿ ಮಾತಾಡ್ತಾರೆ ಜಾಸ್ತಿ ಮನ್ಸಿಗೆ ಹೊಡಾಯ್ತ ಪದಗಳು ಏನಾದ್ರು ಬಾಯ್ ಬಿಡು ನೀನು ಅಪ್ಪ ಅಲ್ಲ ಸುಮ್ಮನೆ ಮಕ್ಕ ಮಾಡ್ಕೊಂಡ್ರೆ ಅಷ್ಟೇ ಅದೆಲ್ಲ ಅರ್ಥ ಮಾಡ್ಕೊಂಡು ಬರ್ದವ್ರಲ್ಲ. ಹಂಗಲ್ಲ ಕಣಪ್ಪ, ಅದು ಹೆಣ್ಣು ಬಾಳೋ ಅಂಥದ್ದನ್ನೆಲ್ಲ ಬರ್ದಿರೋದು ಅವರು, ಸುಮ್ಮನೆ ಬರ್ದಿಲ್ಲ. ಆ ಹೆಣ್ಣು ಬಾಳ್ಮೇಲೆ ಬರ್ದಿರೋದು ಅವರು ಗೊತ್ತಾ, ಹಿಂಗೆ ಬಾಳ್ಕೊಂಡು ಹೋಗಮ್ಮ ಅಂತ ಬರ್ದು ಬುದ್ಧಿ ಹೇಳೋ ಮಾತಾವೆಲ್ಲ. ಇವಳು ಹೇಳ್ತಾವಳೆ ನೀನ್ ಹೆಂಗ್ ಕೇಳ್ತಿದ್ದೆ ತಾಯಿ ಮಗಳಪ್ಪ ಈ ಇದನ್ನ ತಗ ಚೆನ್ನಾಗಿದ್ರು ಎಲ್ಲರೂ ನಮ್ಮ ಮನೆಗೆ ಇತ್ತು ಇವರೆಲ್ಲ ಹತ್ಬಿಟ್ಟು ನನಗೂ ಕಣ್ಣಲ್ಲಿ ಬರ್ತಾರೆ ಗೈಸ್. ಬಿಡಮ್ಮ, ಅವೆಲ್ಲ ಕೆಟ್ಟದಕ್ಕೇನು ಬರ್ದಿರ, ಎಲ್ಲ ಒಳ್ಳೇದಕ್ಕೆ ಕೆಟ್ಟಕ್ಕಲ್ಲ ನಾವು ಫೀಲ್ ಮಾಡ್ಕೊಂಡೆ ಬರ್ದಿರೋದು. ಪದಗಳು ನೋಡ್ಕೊಂಡು ನಮ್ಮ ಅಪ್ಪನ ಫುಲ್ ಫೀಲಿಂಗ್ ಹೊಡೆಯಿತು. ಯಾವತ್ತಿಗೂ ಮಾಡಲೇಬೇಕು ಬಿಡ. ಮಾಡ್ಬೇಕು ಅನ್ನೋದಲ್ಲ, ಅವ್ರು ಹೆಂಗ್ ಬರ್ಕೊಳ್ಸವ್ರೆ ಅಂತ ನೋಡ್ಬಿಟ್ಟು ಫುಲ್ ಫೀಲ್ ಆಗೋದು ಗೈಸ್. ಅವ್ರ ತಲೆ ಓಡಿಸಿ ಬರ್ದಿರೋದು ಕೊಡ್ಬೇಕು, ನಾವು ಹೆಮ್ಮೆ ಪಡ್ಬೇಕು. ಅದಕ್ಕೆ ಖುಷಿ ಆಯ್ತಾ ಬಂದಿದ್ದು. ನಮ್ಮ ಓದಿನ ನೋಡು, ನೀನ್ ಹೇಳಕ್ಕಾಗಲ್ಲ ಅವ್ರು ಹೇಳೋದು ತಲೆ ಕೆಡ್ಸ್ ಮಾಡ ಇವ್ರು ಹೇಳ್ತಾರೆ ಹೋಗಿ ಅಡುಗೆ ಮಾಡು. ಇವ್ರೆಲ್ಲ ಮಾತಿತ್ರ ಹೇಳ್ತಾರಲ್ಲ, ಇದೆಲ್ಲ ಒಳ್ಳೆ ಕತೆ ಐತಲ್ಲ. ನನಗೆ ಹೇಳವರಲ್ಲ, ಇದು ನಮ್ಮ ಅಮ್ಮ ನೋಡ್ರೆ ಹೇಳೋಗ್ಬಿಡ್ತದೆ. ವಸಂತಮ್ಮ ಇದೋಡು ಅಡುಗೆ ಮಾತಾಡೋ ತಿನ್ನು. ಹಂಗಲ್ಲ, ಏನ್ ಕತ್ರು ಅಂತ ನೋಡೋಣ, ನೀನ್ ಯತ್ನೆ ಮಾಡಿ ಹೇಳ್ಬಿಡು. ಏನ್ ಕತ್ತಮ್ಮ ನೀನ್ ಹೇಳ್ಬೇಕು, ನಾವ್ ಹೇಳ. ಅದೇ ಮಗಳು ಹಿಂಗ್ ಓದಾಳಲ್ಲ, ಹಿಂಗ್ ಭಾವನೆಯಿಂದ ಬರ್ದವ್ರಲ್ಲ, ನಾವ್ ಯಾರು ಹೇಳ್ಬೇಕಾಗಿರುತ್ತೆ. ಯಾರೋ ಒಬ್ರು ನಮ್ ವಿಡಿಯೋ ನೋಡಿ ಅಷ್ಟು ಹಚ್ಕೊಂಡಿ ಈ ತರ ಬರ್ದ್ಬಿಟ್ಟು ಮಗಳು ಚೆನ್ನಾಗಿರ್ಲಿ ಅಂತ ಆರ್ಸ್ ಕಳ್ಸೋರಲ್ಲ, ಅದು ಮನ್ಸಿಗೆ ಹೊಟ್ಟೋಗೋದಿ ತಾನೇ. ನಿಜ. ನಿಂಗೇನ ಹೇಳಮ್ಮ, ನೀನು ಹೆಂಗ್ ಕಂಡದಿ ಬಂದು ಹೇಳಮ್ಮ. ಅವ್ರು ಸ್ವಲ್ಪ ರೆಡಿ ಆಗ್ಲಿ, ಅವ್ರಿಗೇನು ಕೇಳಕ್ಕಲ್ಲ ಇವಾಗ. ಆಮೇಲೆ ರೆಡಿ ಆಗ್ತಾರೆ, ಒಂಚೂರು ಇನ್ನೊಂದು ಅರ್ಧ ಗಂಟೆ ರೆಡಿ ಆಗ್ತಾರೆ. ತಟ್ಟೆ ಊಟ ಬಂದ್ರೆ ಇದಾವ್ರಿ ಸಾಕು, ಉಳಿಬೇಡ್ರಿ ಯಾರು. ಬರ್ಕಳ್ಸೋರ್ಗೆ ನಮ್ಮ ಕಡೆಯಿಂದ ನೀವು ಥ್ಯಾಂಕ್ಸ್ ಹೇಳ್ಬಿಡ್ರಿ, ನಾವು ಥ್ಯಾಂಕ್ಸ್ ಹೇಳ್ಬಿಡ್ತೀವಿ ನಮ್ಮ ಕಡೆಯಿಂದ. ದೊಡ್ಡ ನಮಸ್ಕಾರ. ನೀವು ಚೆನ್ನಾಗಿರಿ, ಎಲ್ಲೇ ಇದ್ರೂ ಚೆನ್ನಾಗಿ ಬರ್ಕಳಿಸಿದ್ದೀರಾ, ಖುಷಿ ಆಯಿತು. ನಾವು ಹೇಳೋಕ್ಕಾಗದಿರೋದನ್ನೆಲ್ಲ 4 ಪೇಜ್ ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡಿ ಬರ್ಕೊಟ್ಟಿದ್ದೀರಲ್ಲ, ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳು. ಧನ್ಯವಾದ.